Hello and welcome to Panchajanya IAS. Today in this session, we are going to see the current affairs of 2nd July 2024. Now, let us look at the topics that today we are going to discuss. Here, first article is about new criminal laws. New criminal laws will prioritize justice. So, ಇದನ್ನ ನಾವು GS ಪೇಪರ್ 2 ನಲ್ಲಿ ಪಾಲಿಟಿ ಅಂಡ್ ಗವರ್ನೆನ್ಸ್ ನಲ್ಲಿ ಇದನ್ನ ಸ್ಟಡಿ ಮಾಡ್ತೀವಿ. ಹಾಗೆ ನೆಕ್ಸ್ಟ್ ಆರ್ಟಿಕಲ್ ಗ್ಲಾಸಿಂಗ್ ಓವರ್ ಅನ್ಎಂಪ್ಲಾಯ್ಮೆಂಟ್ ಇಟ್ಸ್ ಹೈ ಎಲೆಕ್ಟೋರಲ್ ಪ್ರೈಸ್ ಅಂತ ಇದೆ. ಸೊ ಇದನ್ನ ಎಕಾನಮಿ, ಸೊ ಇದೆಲ್ಲಿ ಬರುತ್ತೆ, GS3 ಪೇಪರ್ ನಲ್ಲಿ ಬರುತ್ತೆ. ಹಾಗೆ ನೆಕ್ಸ್ಟ್ ಆರ್ಟಿಕಲ್ ಅ ಟೂಲ್ ಟು ಎನ್ಶ್ಯೂರ್ ಕಾಂಪ್ಲಿಮೆಂಟ್ ವೋಟರ್ ಅನಾಮಿಟಿ ಅಂತ ಇದೆ. ಸೊ ಇದನ್ನ GS ಪೇಪರ್ 2 ನಲ್ಲಿ ಪಾಲಿಟಿ ಅಂಡರ್ ನಲ್ಲಿ ಸ್ಟಡಿ ಮಾಡ್ತೀವಿ. ಹಾಗೆ ನೆಕ್ಸ್ಟ್ ಆರ್ಟಿಕಲ್ NHRC issues notice over recruitment practice at Foxconn ಅಂತ ಇದೆ. ಸೊ ಇದನ್ನ GS ಪೇಪರ್ 1 ನಲ್ಲಿ ಸೋಷಿಯಲ್ ಇಶ್ಯೂ, ಸಾಮಾಜಿಕ ಸಮಸ್ಯೆಗಳನ್ನಂತ ಒಂದು ಟಾಪಿಕ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಹಾಗೆ ನೆಕ್ಸ್ಟ್ ಆರ್ಟಿಕಲ್ ಅಟ್ ದ ಎಂಡ್ ಆಫ್ ಪ್ರೈಡ್ ಮಂತ್ ಅಸೆಸಿಂಗ್ ದ LGBTQIA+ ಕಮ್ಯುನಿಟಿ ರೈಟ್ಸ್ ಅಂತ ಇದೆ. ಸೊ ಅಗೇನ್ ಇದು ಕೂಡ ನಮಗೆ ಸಾಮಾಜಿಕ ಸಮಸ್ಯೆಗಳು ಅಂದ್ರೆ ಸೋಷಿಯಲ್ ಇಶ್ಯೂಸ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಆರ್ಟಿಕಲ್ field evaluation trials of submarine builds under the project. So here keyword is project 75I. Okay, I. So ಇದನ್ನ ಬಿಲ್ಡಿಂಗ್ ಪರ್ಸ್ಪೆಕ್ಟಿವ್ ಇದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಆರ್ಟಿಕಲ್, ಸೊ ಹಿಯರ್ ಅಗ್ನಿವೀರ್, ಸೊ ಇಲ್ಲಿ ಅಗ್ನಿಪಥ್ ಸ್ಕೀಮ್ ಬರುತ್ತೆ. ಸೊ ಅದನ್ನ ನಾವು ಗವರ್ನೆನ್ಸ್ ನಲ್ಲಿ ಸ್ಟಡಿ ಮಾಡ್ತೀವಿ. ಸೊ ಇದು GS ಪೇಪರ್ 2 ನಲ್ಲಿ ಬರುತ್ತೆ. ಹಾಗೆ ಇಂಡಿಯಾ ಪಾಕ್, ಸೊ ಹೀಗೆ ಇಂಟರ್ನ್ಯಾಷನಲ್ ರೇಟ್ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನದ ಸಂಬಂಧ ಕುರಿತಾಗಿದೆ. ಸೊ ಇದನ್ನ ನಾವು GS ಪೇಪರ್ 2 ನಲ್ಲಿ ಸ್ಟಡಿ ಮಾಡ್ತೀವಿ. ಹಾಗೆ ಮೋಟಾರ್ ಸೈಕಲ್ ಥೆಫ್ಟ್ ಇನ್ ಗ್ವಾಲಿಯರ್ ಈಸ್ ಫಸ್ಟ್ ಕೇಸ್ ರಿಜಿಸ್ಟರ್ಡ್ ಅಂಡರ್ DNS ಅಂತ ಇದೆ. ಸೊ ಇವಾಗ ಇತ್ತೀಚೆಗೆ ಜಾರಿಯಾಗಿರುವಂತಹ 3 ಕಾನೂನುಗಳಲ್ಲಿ ಒಂದು ಮೊದಲ ಪ್ರಕರಣವಾಗಿ ಈ ಒಂದು ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ದಾಖಲಾಗಿದೆ. ಹಾಗೆ ಆಫ್ಟರ್ ಸ್ಕಾರ್ಚಿಂಗ್ ಜೂನ್ ಸರ್ಪ್ಲಸ್ ರೈನ್ಫಾಲ್ ಪ್ರೆಡಿಕ್ಟೆಡ್ ಇನ್ ಜುಲೈ ಅಂತ ಇದೆ. ಸೊ ಹಿಯರ್ ಹೀಟ್ ವೇವ್ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಸೊ ಹೀಟ್ ವೇವ್ಸ್ ಅನ್ನೋದು ನಮಗೆ GS ಪೇಪರ್ 1 ನಲ್ಲಿ ಜಿಯೋಗ್ರಫಿನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ನಿನ್ನೆ ಕ್ಲಾಸ್ ನಲ್ಲಿ ನೋಡಿದಂತಹ ಪ್ರಿಲಿಮ್ ಕ್ವಶನ್ಸ್ ಗಳ ಈ ಆನ್ಸರ್ ನ ನೋಡೋಣ. ಸೊ ಹಿಯರ್ ಕ್ವಶನ್ ಇಸ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಂತ ಕೇಳಿದ್ದಾರೆ. ಆರ್ ಟ್ರೂ ಫಾರ್ ದ ಫಂಡಮೆಂಟಲ್ ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಆಸ್ ಗ್ಯಾರಂಟೆಡ್ ಅಂಡರ್ ದ ಆರ್ಟಿಕಲ್ 21. ಸೊ ಇತ್ತೀಚಿನ ಒಂದು 2024 ಒಂದು ಪ್ರಿಲಿಮ್ ಪೇಪರ್ ಅನ್ನು ಕೂಡ ನೋಡಿದ್ರು ಕೂಡ ನಿಮ್ಗೆ, ಸೊ ಅದರಲ್ಲಿ ರೈಟ್ ಟು ಪ್ರೈವಸಿ ಅಂತ ಕೇಳಿದ್ದಾರೆ, ಅಂದ್ರೆ ಖಾಸಗಿತನದ ಹಕ್ಕು. ಸೊ ಯಾವ ಒಂದು ಆರ್ಟಿಕಲ್ ನಲ್ಲಿ ಬರುತ್ತೆ ಅಂತ, ರೈಟ್ ಟು ಪ್ರೈವಸಿ ಇದು ನಮ್ಗೆ ಆರ್ಟಿಕಲ್ 21 ಅಡಿಯಲ್ಲಿ ಬರುತ್ತೆ. ಸೊ ಅದೇ ರೀತಿ ಕೂಡ ರೈಟ್ ಟು ಲೈಫ್, ಜೀವನದ ಹಕ್ಕು ಮತ್ತು ಪರ್ಸನಲ್ ಲಿಬರ್ಟಿ, ವೈಯಕ್ತಿಕ ಸ್ವಾತಂತ್ರ್ಯ ಅನ್ನೋದು ನಮ್ಗೆ ಈ ಒಂದು ಆರ್ಟಿಕಲ್ 21 ನಲ್ಲಿ ಬರುತ್ತೆ. ಸೊ ಇದರ ಕುರಿತಾಗಿ ಕೆಳಗಿನ ಯಾವ ಸ್ಟೇಟ್ಮೆಂಟ್ಗಳು ಸರಿದೆ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಈಸ್ ಅವೈಲೇಬಲ್ ಟು ಸಿಟಿಜನ್ ಆಸ್ ವೆಲ್ ಆಸ್ ಏಲಿಯನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಹಕ್ಕು ಭಾರತದ ಪ್ರಜೆಗಳಿಗೂ ಮತ್ತ ವಿದೇಶಿ ಪ್ರಜೆಗಳಿಗೂ ಕೂಡ ಏನಾಗುತ್ತೆ, ಅನ್ವಯವಾಗತ್ತೆ. ಸೊ ಹೀಗಾಗಿ ಈ ಸ್ಟೇಟ್ಮೆಂಟ್ ಸರಿಯಾಗತ್ತೆ. ಇಟ್ ಕವರ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ದ ಆರ್ಬಿಟ್ರೇಟರಿ ಎಕ್ಸಿಕ್ಯೂಟಿವ್ ಅಂಡ್ ದ ಲೆಜಿಸ್ಲೇಟರ್ ಆಕ್ಷನ್. ಹೌದು, ಇದನ್ನ ಅಂದ್ರೆ ಯಾವುದೋ ಸರ್ಕಾರ ನಮ್ಮ ಮೇಲೆ ಅಂದ್ರೆ ನಮ್ಮನ್ನ ನಾವು ಪ್ರೊಟೆಕ್ಷನ್ ಮಾಡ್ಲಿಕ್ಕೆ, ಸೊ ಇದು ಎಕ್ಸಿಕ್ಯೂಟಿವ್ ಓಕೆ ಮತ್ತೆ ಲೆಜಿಸ್ಲೇಟಿವ್ ವಿರುದ್ಧ ಏನಾಗುತ್ತೆ, ನಮ್ಗೆ ಪ್ರೊಟೆಕ್ಷನ್ ನ ನೀಡತ್ತೆ ಈ ಒಂದು ಆರ್ಟಿಕಲ್. ಹಾಗೆ ಇಟ್ ಕ್ಯಾನ್ ಬಿ ಟೇಕನ್ ಅವೇ ಅಕಾರ್ಡಿಂಗ್ ಟು ದ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ದ ಲಾ ಅಂತ ಇದೆ. ಸೊ ಇದನ್ನ ಏನ್ ಮಾಡ್ಬೋದು ಅಂತಂದ್ರೆ ರೀಸನಬಲ್ ರೆಸ್ಟ್ರಿಕ್ಷನ್ ಹಾಕಿ ನಾವ್ ಏನ್ ಮಾಡ್ಬೋದು ಅಂತಂದ್ರೆ, ಸೊ ಇದನ್ನ ಕರ್ವ್ ಮಾಡ್ಬೋದಾಗಿದೆ. ಅಂದ್ರೆ ಇದನ್ನ
ಒಂದು ಸಮಂಜಸವಾದ ಹೇಳಿಕೆಗಳನ್ನ ಅಥವಾ ಕಾರಣಗಳನ್ನ ನೀಡಿ ಏನ್ ಮಾಡ್ಬೋದು ಅಂತಂದ್ರೆ ಸೊ ಈ ಒಂದು ಹಕ್ಕಿನ ಮೇಲೆ ನಿರ್ಬಂಧವನ್ನ ಹಾಕಬಹುದಾಗಿದೆ. ಸೊ ನೆಕ್ಸ್ಟ್ ಇಲ್ಲಿ ಥರ್ಡ್ ಸ್ಟೇಟ್ಮೆಂಟ್ ಲೆಫ್ಟ್ ಆಗಿದೆ. ಇಟ್ ಇನ್ಕ್ಲೂಡ್ಸ್ ದಿ ರೈಟ್ ಟು ಲೈಫ್ ವಿತ್ ಹ್ಯೂಮನ್ ಡಿಗ್ನಿಟಿ ಅಂತ ಇದೆ. ಸೊ ಹಿಯರ್ ಯಾವುದು ಕರೆಕ್ಟ್ ಆಗತ್ತೆ? ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. 1, 2, 3 and 4. Yes, now let us see the articles in detail. ಸೊ ಹಿಯರ್ ಪೇಜ್ ನಂಬರ್ ಅನ್ನ ಮೆನ್ಷನ್ ಮಾಡಿದೀವಿ. ಸೊ ಹಿಯರ್ ಪೇಜ್ ನಂಬರ್ ಅಂತಂದ್ರೆ ಇದು ಹಿಂದೂ ದಿನಪತ್ರಿಕೆ ಮೊದಲನೇ ಒಂದು ಪುಟ. ಸೊ ಆ ಒಂದು ಪುಟದಲ್ಲಿ ಸೊ ಈ ಒಂದು ಆರ್ಟಿಕಲ್ ಇರುವಂತದ್ದು. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ? ನ್ಯೂ ಕ್ರಿಮಿನಲ್ ಲಾ ವಿಲ್ ಪ್ರಯೋರಿಟೈಸ್ ಜಸ್ಟಿಸ್ ಅಂತ ಹೇಳಿದ್ದಾರೆ. ಅಂದ್ರೆ ಹೊಸ ಒಂದು ಕಾನೂನುಗಳು ಏನ ಮಾಡುತ್ತೆ? ನ್ಯಾಯಕ್ಕೆ ಒಂದು ನೀಡುತ್ತೆ, ಆದ್ಯತೆಯನ್ನ ನೀಡುತ್ತೆ ಅಂತ ಸೊ ಇಲ್ಲಿ ಗೃಹ ಮಂತ್ರಿ ಅಮಿತ್ ಶಾ ಅವರು ಹೇಳ್ತಾ ಇದ್ದಾರೆ. ಹಾಗಿದ್ರೆ ನಿನ್ನೆ ಕ್ಲಾಸ್ ನಲ್ಲಿ ಕೂಡ ನೋಡಿದೀವಿ ನಾವು ಜುಲೈ 1ರಿಂದ ಏನಾಗಿದೆ? ಸೊ ಈ 3 ಕಾನೂನುಗಳು ಏನಾಗಿದೆ? ಇಂಪ್ಲಿಮೆಂಟ್ ಅಥವಾ ಎನ್ಫೋರ್ಸ್ ಆಗ್ತಾ ಇದೆ. ಸೊ ಹೀಗಾಗಿ ಪ್ರತಿದಿನ ಇದರ ಕುರಿತಾಗಿ ಆರ್ಟಿಕಲ್ಸ್ ಬರ್ತಾ ಇವೆ. ಸೊ ಇದರಲ್ಲಿ ಯಾವೆಲ್ಲ ನ್ಯೂ ಪ್ರೊವಿಷನ್ಗಳನ್ನ ಸೊ ಇವತ್ತಿನ ಒಂದು ಆರ್ಟಿಕಲ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ ಇಲ್ಲಿ ಮೊದಲನೇದಾಗಿ ಯಾವೆಲ್ಲ ಕಾಯ್ದೆಗಳ ಬದಲಾಗಿ ಸೊ ಈ ಹೊಸ ಕಾಯ್ದೆಗಳನ್ನ ಅಂದ್ರೆ ಜಾರಿಗೆ ತರಲಾಗಿದೆ ಅಂತಂದ್ರೆ ಇಲ್ಲಿ ಮೊದಲನೇದಾಗಿ ಭಾರತೀಯ ನಾಗರಿಕ ನ್ಯಾಯ ಸಂಹಿತೆ. ಸೊ ಈ ಒಂದು ಕಾಯ್ದೆಯನ್ನ ಓಕೆ. ಸೊ ಇಲ್ಲಿ CRPC ಅಂತ ಬರುತ್ತೆ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ, ಅಂದ್ರೆ ಅಪರಾಧ ದಂಡ ಪ್ರಕ್ರಿಯಾ ಸಂಹಿತೆ ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ಈ ಒಂದು ಕಾನೂನಿನ ಬದಲಾಗಿ ಇದನ್ನ ಜಾರಿಗೆ ತರಲಾಗಿದೆ. ನೆಕ್ಸ್ಟ್ ಇಲ್ಲಿ BNS. ಸೊ ಈ ಒಂದು ಕಾಯ್ದೆನ IPC ಅಂತ ಬರುತ್ತೆ. IPC ಅಂತಂದ್ರೆ ಇಂಡಿಯನ್ ಪೆನಲ್ ಕೋಡ್, ಭಾರತೀಯ ದಂಡ ಸಂಹಿತೆ. ಸೊ ಈ ಒಂದು ಕಾಯ್ದೆ ಬದಲಾಗಿ ಇದನ್ನ ಜಾರಿ ಮಾಡಲಾಗಿದೆ. ಹಾಗೆ ಫಸ್ಟ್ ಒನ್ BS. ಓಕೆ. ಸೊ ಈ ಒಂದು ಕಾಯ್ದೆಯನ್ನ ಇಂಡಿಯನ್ ಎವಿಡೆನ್ಸ್ ಆಕ್ಟ್ 1872. ಸೊ ಈ ಒಂದು ಕಾಯ್ದೆ ಬದಲಾಗಿ ಇದನ್ನು ಜಾರಿಗೆ ತರಲಾಗಿದೆ. ಸೊ ಇಲ್ಲಿ ನಮ್ಗೆ ಇದು ಪ್ರಿಲಿಮ್ಸ್ ಮತ್ತು ನಮಗೆ ಮೇನ್ ಪರ್ಸ್ಪೆಕ್ಟಿವ್ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಲಿಮ್ಸ್ ಅಂತ ಅಂದ್ರೆ ಬಂದ್ರೆ ಸೊ ಈ ಒಂದು ಕಾಯ್ದೆಯಲ್ಲಿರುವ ನಿಬಂಧನೆಗಳನ್ನ ಏನೆಲ್ಲ ಪ್ರೊವಿಷನ್ಗಳನ್ನ ಆಡ್ ಮಾಡಿದ್ದಾರೆ ಅದು ಇಂಪಾರ್ಟೆಂಟ್ ಆಗತ್ತೆ. ಹಾಗೆ ಮೇನ್ಸ್ಗೆ ಈ ಒಂದು ಕಾಯ್ದೆಯ ಉದ್ದೇಶ, ಅಬ್ಜೆಕ್ಟಿವ್, ಹಾಗೆ ಏನೆಲ್ಲ ಚೇಂಜಸ್ ಆಗಿದೆ, ಈ ಒಂದು ಕಾಯ್ದೆಗಳ ಒಂದು ಪರವಾದ ವಾದ, ಪ್ರೋಸ್ ಅಂಡ್ ಕಾನ್ಸ್. ಓಕೆ. ಸೊ ಯಾವ ರೀತಿ ಇದು ಬೆನಿಫಿಟ್ ಆಗತ್ತೆ, ಯಾವ ರೀತಿ ಇದರಿಂದ ಅನಾನುಕೂಲ ಆಗತ್ತೆ ಅನ್ನೋದು ಕೂಡ ಸೊ ಇಂಪಾರ್ಟೆಂಟ್ ಆಗತ್ತೆ. ಹಾಗೆ ಹೊಸ ಕಾಯ್ದೆಗಳಿಗೂ ಮತ್ತು ಈಗಿರುವಂತ ಹಳೆ ಕಾಯ್ದೆಗಳಿಗೆ ಏನೆಲ್ಲ ಡಿಫರೆನ್ಸ್ ಇರುತ್ತೆ ಅನ್ನೋದು ಕೂಡ ನಮಗೆ ಮೇನ್ಸ್ ನಲ್ಲಿ ಇಂಪಾರ್ಟೆಂಟ್ ಆಗತ್ತೆ. ಸೊ ಇಲ್ಲಿ ಈ ಒಂದು ಹೊಸ ಕಾಯ್ದೆಗಳಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಆರ್ಗನೈಸ್ಡ್ ಕ್ರೈಮ್ ಅನ್ನುವಂತ ಒಂದು ಹೊಸ ಅಪರಾಧವನ್ನ ಸೇರಿಸಿದ್ದಾರೆ. ಆರ್ಗನೈಸ್ಡ್ ಕ್ರೈಮ್, ಅದ್ರ ಜೊತೆಗೆ ಮಾಬ್ ಲಿಂಚಿಂಗ್, ಗುಂಪು ಹತ್ಯೆ, ಇಂತಹ ಒಂದು ಹೊಸ ಏನ್ ಮಾಡಿದ್ದಾರೆ ಪ್ರಕರಣಗಳನ್ನ ಇದರಲ್ಲಿ ದಾಖಲು ಮಾಡಿದ್ದಾರೆ. ಸೊ ಇಲ್ಲಿ ಈ ಸಂಘಟಿತ ಅಪರಾಧವನ್ನ ಇಲ್ಲಿ ಇದರ ಕುರಿತಾಗಿ ಈ ಪೊಲೀಸರಿಗೆ ಅಧಿಕಾರವನ್ನ ನೀಡ್ತಾರೆ. ಸೊ ಇದನ್ನ ಸಂಘಟಿತ ಅಪರಾಧ ಅಂತ ಗುರುತಿಸಿ ಸೊ ಅಧಿಕಾರ ಮಾಡುವಂತ ಒಂದು ಪ್ರೊವಿಷನ್ ಯಾರಿಗೆ ಕೊಟ್ಟಿದ್ದಾರೆ? ಇಲ್ಲಿ ಪೊಲೀಸರಿಗೆ. ಅಂದ್ರೆ ಅದು ಅವರ ಒಂದು ಡಿಸ್ಕ್ರಿಷನರಿ ಪವರ್ ಆಗಿದೆ. ಓಕೆ. ಸೊ ನೆಕ್ಸ್ಟ್ ಇಲ್ಲಿ ತೀರ್ಪನ್ನ ಸೊ ಮೊದಲೆಲ್ಲ ಈ ಒಂದು IPC ಮತ್ತು CRPCಗಳಲ್ಲಿ ತೀರ್ಪನ್ನ 90 ದಿನ ಅಂದ್ರೆ 60 ಡೇಸ್ ಇತ್ತು. 60 ಅಂದ್ರೆ ಚಾರ್ಜ್ ಶೀಟ್ ಅಂತಂದ್ರೆ ದೋಷಾರೋಪ ಪಟ್ಟಿ ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ಇದನ್ನ ಸಲ್ಲಿಸಿದ 60 ದಿನಗಳ ಒಳಗಾಗಿ ಏನ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಸೊ ತೀರ್ಪನ್ನ ನೀಡಬೇಕಾಗಿತ್ತು. ಆದ್ರೆ ಇಲ್ಲಿ 45 ದಿನಗಳೊಳಗಾಗಿ ಏನ್ ಮಾಡ್ಬೇಕಂದ್ರೆ ತೀರ್ಪನ್ನ ನೀಡ್ಬೇಕಂತ ಹೇಳುತ್ತೆ. ಹಾಗೆ ಸೊ ಇಲ್ಲಿ ಇನ್ನು ಇಲ್ಲಿ ಅತ್ಯಾಚಾರದ 12 ವರ್ಷದ ಒಳಗಿನ ಬಾಲಕಿಯ ಅತ್ಯಾಚಾರದ ಒಂದು ಪ್ರಕರಣಗಳಲ್ಲಿ ಅವರಿಗೆ 20 ವರ್ಷದ ಒಂದು ಜೈಲು ಶಿಕ್ಷೆಯನ್ನ ಕೂಡ ಈ ಒಂದು ಕಾನೂನಲ್ಲಿ ವಿಧಿಸಲಾಗತ್ತೆ. ಹಾಗೆ ಇಲ್ಲಿ ಕಸ್ಟಡಿ ಅವಧಿ, ಪೊಲೀಸ್ ಕಸ್ಟಡಿ ಅವಧಿ ಅಂತ ಬರುತ್ತೆ. ಮೊದಲೆಲ್ಲ ಏನಿತ್ತಂತಂದ್ರೆ 15 ಡೇಸ್ ವರೆಗೂ ಏನ್ ಮಾಡಬಹುದಿತ್ತಂದ್ರೆ ಪೊಲೀಸ್ ಕಸ್ಟಡಿಗೆ ಆ ಒಂದು ಆರೋಪಿಯನ್ನ ಕೊಡ್ಬೋದಾಗಿತ್ತು. ಆದ್ರೆ ಸೊ ಈ ಒಂದು ಪೀರಿಯಡ್ ಅನ್ನ ಸುಮಾರು 90 ಡೇಸ್ ವರೆಗೆ ಏನ್ ಮಾಡ್ಲಾಗತ್ತೆ ಅಂತಂದ್ರೆ ಸೊ ಈ ಹೊಸ ಕಾಯ್ದೆಯಲ್ಲಿ ವಿಸ್ತರಣೆ ಮಾಡ್ಲಾಗತ್ತೆ. ಹಾಗೆ
ಸೊ ಇಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಳ್ಳೋದನ್ನ ಮೊದಲು IPC ಸೆಕ್ಷನ್ ಅಲ್ಲಿ ಅಪರಾಧ ಅಂತ ಕರೀತಿದ್ರು. ಆದ್ರೆ ಈ ಹೊಸ ಕಾಯ್ದೆಗಳಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಳ್ಳೋದು ಅಪರಾಧ ಅಲ್ಲ ಅಂತ ಹೇಳುತ್ತೆ. ಹಾಗೆ ಇನ್ನು ಮೃತ ದೇಹದ ಮೇಲೆ ಅತ್ಯಾಚಾರವನ್ನ ಮಾಡುವಂತದ್ದು ಕೂಡ ಇವಾಗ ಅಪರಾಧ ಅಲ್ಲ ಅಂತ ಹೊಸ ಕಾಯ್ದೆ ಹೇಳುತ್ತೆ. ಹಾಗೆ ಸೊ ಇಲ್ಲಿ ಈ ಒಂದು ಪ್ರಕರಣಗಳಲ್ಲಿ ಅಂದ್ರೆ ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತಹ ವ್ಯಕ್ತಿಗಳ ಒಂದು ಆಸ್ತಿಯನ್ನ ಜಪ್ತಿ ಮಾಡಿಕೊಳ್ಳುವಂತಹ ಅಧಿಕಾರವನ್ನ ಕೂಡ ಸೊ ಇಲ್ಲಿ ಪೊಲೀಸರಿಗೆ ನೀಡಲಾಗಿದೆ. ಸೊ ಹಳೆಯ ಕಾನೂನುಗಳಲ್ಲಿ ಯಾವ ರೀತಿ ಇತ್ತಂದ್ರೆ ಅವರಿಗೆ ಅಂದ್ರೆ ಪೊಲೀಸರಿಗೆ ಸೊ ಕೋರ್ಟ್ ಏನ್ ಮಾಡ್ತಾ ಇತ್ತು, ಆದೇಶವನ್ನ ಮಾಡ್ತಾ ಇತ್ತು. ಓಕೆ, ಸೊ ಇಲ್ಲಿ ಕೋರ್ಟ್ ಒಂದು ಆದೇಶವಿಲ್ಲದೇನೂ ಕೂಡ ಏನ್ ಮಾಡ್ಬೋದು ಅಂತಂದ್ರೆ ಇಲ್ಲಿ ಪೊಲೀಸರು ಆಸ್ತಿಯನ್ನ ಜಪ್ತಿ ಮಾಡ್ಕೊಳ್ಬಹುದು. ಸೊ ಇದಿಷ್ಟು ಈ ಒಂದು ಕಾಯ್ದೆಯಲ್ಲಿರುವಂತಹ ಹೊಸ ಅಂಶಗಳಾಗಿವೆ. ಸೊ ಇನ್ನು ಇದು ಏನ್ ಮಾಡಿದೆ ಅಂತಂದ್ರೆ ಈ ಹೊಸ ಕಾನೂನುಗಳನ್ನ ರಾಜ್ಯಗಳಿಗೂ ಕೂಡ ಏನಂತಂದ್ರೆ ತಿದ್ದುಪಡಿ ಮಾಡಿಕೊಳ್ಳಲಿಕ್ಕೆ ಅವಕಾಶವನ್ನ ನೀಡಿದೆ. ಸೊ ಅಲ್ಲಿವರೆಗೂ ಕೂಡ ತಿದ್ದುಪಡಿ ಆಗುವ ಒಂದು ಒಳಗಾಗಿ ಏನ್ ಮಾಡೋದು ಅಂತಂದ್ರೆ ಸೊ ಈ ಕಾನೂನುಗಳು ಆಯಾ ರಾಜ್ಯಗಳಲ್ಲಿ ಏನಾಗತ್ತೆ ಅನ್ವಯವಾಗತ್ತೆ. ಸೊ ಹಿಯರ್ ಸೊ ಈ ಕಾಯ್ದೆಯಲ್ಲಿ ಕೆಲವೊಂದು ಡಿಫೆಕ್ಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಯಾವ ರೀತಿ ಇದು ಸಮಾಜಕ್ಕೆ ಅಥವಾ ಒಂದು ನಾಗರಿಕರಿಗೆ ಯಾವೆಲ್ಲ ರೀತಿಯ ಒಂದು ಪರಿಣಾಮಗಳನ್ನ ಬೀರತ್ತೆ ಅಂತಂದ್ರೆ ಇಲ್ಲಿ ಸರ್ಕಾರದ ವಿರುದ್ಧ ಉಪವಾಸ ಸತ್ಯಾಗ್ರಹವನ್ನ ಮಾಡುವುದನ್ನ ಏನಂತ ಸೊ ಇಲ್ಲಿ ಅಫೆನ್ಸ್ ಅಂತ ಕರೀತಾರೆ, ಅಪರಾಧ ಅಂತ ಕರೀತಾರೆ. ಸೊ ಇದೇನಾಗತ್ತೆ ಸರ್ಕಾರದ ವಿರುದ್ಧ ಯಾರು ಸ್ಟ್ರೈಕ್ ಮಾಡಬಾರ್ದು ಅಂತ ಸೊ ಈ ಒಂದು ಕಾಯ್ದೆಯಲ್ಲಿ ಉಪವಾಸ ಸತ್ಯಾಗ್ರಹವನ್ನ ಮಾಡಬಾರ್ದು ಅಂತ ಸೊ ಹೇಳಲಾಗತ್ತೆ. ಹಾಗೆ ಸುಸೈಡ್ ಈಸ್ ಆಲ್ಸೋ ನಾಟ್ ಅ ಕ್ರೈಮ್ ಅಂತ ಹೇಳುತ್ತೆ. ಸೊ ಇದು ನೆಕ್ಸ್ಟ್ ಇಲ್ಲಿ ದ ಡೆಫಿನಿಷನ್ ಆಫ್ ಆರ್ಗನೈಸ್ಡ್ ಕ್ರೈಮ್ ಇನ್ ದ ನ್ಯೂ ಲಾ ಈಸ್ ವ್ಯಾಗ್ಯೂ ಬೇಸ್ಡ್ ಆನ್ ಸಚ್ ಅನ್ಕ್ಲಿಯರ್ ಟರ್ಮ್. ಸೊ ಇಲ್ಲಿ ಆರ್ಗನೈಸ್ಡ್ ಕ್ರೈಮ್ ಅನ್ನೋದಕ್ಕೆ ಸರಿಯಾಗಿ ಒಂದು ಡೆಫಿನಿಷನ್ ಅನ್ನೋದಿಲ್ಲ, ಇಲ್ಲಿ ಸರಿಯಾಗಿ ಅದನ್ನ ವ್ಯಾಖ್ಯಾನ ಮಾಡಿಲ್ಲ. ಸೊ ಇದು ಈ ಒಂದು ಕಾಯ್ದೆಯಲ್ಲಿರುವ ಡಿಫೆಕ್ಟ್ಸ್ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಆರ್ಟಿಕಲ್, ಸೊ ಇದು ಹಿಂದೂ ಒಂದು ನ್ಯೂಸ್ ಪೇಪರ್ ನಲ್ಲಿ ನಿಮ್ಗೆ ಪೇಜ್ ನಂಬರ್ 6 ನಲ್ಲಿ ಸಿಗತ್ತೆ. ಗ್ಲಾಸಿಂಗ್ ಓವರ್ ಅನ್ಎಂಪ್ಲಾಯ್ಮೆಂಟ್ ಇಟ್ಸ್ ಹೈ ಎಲೆಕ್ಟ್ರಲ್ ಪ್ರೈಸ್ ಅಂತ ಇದೆ. ಸೊ ಇದು ನಮ್ಗೆ ಕೀವರ್ಡ್ ಏನಂತಂದ್ರೆ ಇಲ್ಲಿ ನಿರುದ್ಯೋಗ, ಅನ್ಎಂಪ್ಲಾಯ್ಮೆಂಟ್. ಸೊ ಇದನ್ನ ನಾವೆಲ್ಲಿ ಸ್ಟಡಿ ಮಾಡ್ತೀವಿ, ಎಕಾನಮಿ ಏರಿಯಲ್ಲಿ ಸ್ಟಡಿ ಮಾಡ್ತೀವಿ. ಸೊ ಲೆಟ್ ಅಸ್ ಸಿ ಇನ್ ಡಿಟೇಲ್. ಸೊ ಹಿಯರ್ ಈ ಭಾರತದ ಒಂದು ಉದ್ಯೋಗವನ್ನ ನೋಡಿದ್ರೆ ಸೊ ಇವಾಗ ಸದ್ಯಕ್ಕೆ ಎಷ್ಟು ಒಂದು ಮುಂದಿನ 5 ವರ್ಷಗಳಲ್ಲಿ ಎಷ್ಟು ಉದ್ಯೋಗದ ಅವಶ್ಯಕತೆ ಇದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸುಮಾರು 25 ಮಿಲಿಯನ್ ಉದ್ಯೋಗ ಮುಂದಿನ 5 ವರ್ಷಗಳಲ್ಲಿ ಏನಿದೆ ಬೇಕಾಗಿದೆ ಅಂತ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ GDP ಗ್ರೋತ್ ಅಂಡ್ ಜಾಬ್ ಕ್ರಿಯೇಷನ್, GDP ಬೆಳವಣಿಗೆಗೂ ಮತ್ತು ಈ ಒಂದು ಉದ್ಯೋಗ ಸೃಷ್ಟಿಗೆ ಯಾವ ರೀತಿ ಸಂಬಂಧ ಇದೆ ಅಂತ ಕೊಟ್ಟಿದ್ದಾರೆ. ಹಾಗೆ ಸೊ ಇಲ್ಲಿ ನೀವು ಕಳೆದ ಒಂದು ಲಾಸ್ಟ್ ಇಯರ್ ನೋಡಿದ್ರೆ ಸೊ ಇಲ್ಲಿ GDP ಗ್ರೋತ್ ಏನಾಗ್ತಾ ಇದೆ, ವರ್ಷದಿಂದ ವರ್ಷಕ್ಕೆ ಏರಿಕೆ ಆಗ್ತಾ ಇದೆ. ಸೊ ಕಳೆದ ವರ್ಷ 8% GDP ಇತ್ತು. ಓಕೆ, ಅಂದ್ರೆ ಅದು ಏನಂತ ಅಂದ್ರೆ ಎಕಾನಮಿ ಡೆವಲಪ್ಮೆಂಟ್ ಆಗ್ತಾ ಇದೆ ಅಥವಾ ಏರಿಕೆ ಆಗ್ತಾ ಇದೆ ಅಂತ ತೋರ್ಸತ್ತೆ. ಆದ್ರೆ ಸೊ ಇಲ್ಲಿ ಈ ಎಕಾನಮಿ ಡೆವಲಪ್ಮೆಂಟ್ ಆಗ್ತಾ ಇದ್ರು ಕೂಡ ಏನಾಗ್ತಾ ಇದೆ ಅಂತಂದ್ರೆ ಇಲ್ಲಿ ಎಂಪ್ಲಾಯ್ಮೆಂಟ್ ಅಥವಾ ಅನ್ಎಂಪ್ಲಾಯ್ಮೆಂಟ್ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಓಕೆ, ಸೊ ಎಕಾನಮಿ ಡೆವಲಪ್ಮೆಂಟ್ ಆದ್ರೆ ಸೊ ಇದೇನು ಉದ್ಯೋಗ ಸೃಷ್ಟಿ ಆಗ್ಬೇಕು, ಬಟ್ ಇಲ್ಲಿ ಹಾಗೆ ಆಗ್ತಾ ಇಲ್ಲ. ಸೊ ಯಾವ ರೀತಿ ಅಂತಂದ್ರೆ ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಫಾರ್ ಪೀಪಲ್ ಏಜ್ಡ್ ಅಂದ್ರೆ 15 ವರ್ಷಕ್ಕಿಂತ ಮೇಲ್ಪಟ್ಟ ಒಂದು ಜನರಲ್ಲಿ ಅಂದ್ರೆ ನಿರುದ್ಯೋಗ ಪ್ರಮಾಣ ಎಷ್ಟು ಕಡಿಮೆ ಆಗಿದೆ ಅಂತಂದ್ರೆ ಇಲ್ಲಿ 4.2% ಇಂದ 2021ರಲ್ಲಿ 4.21% ಇದ್ದಿದ್ದು 3.1% ಇನ್ 2023 ಆಗಿದೆ. ಹಾಗಿದ್ರೆ ಈ ಒಂದು ಪರಿಣಾಮ ಉದ್ಯೋಗ ಸೃಷ್ಟಿ ಅಥವಾ ಅನ್ಎಂಪ್ಲಾಯ್ಮೆಂಟ್ ರಾಜಕೀಯ ಮತ್ತು ಆರ್ಥಿಕವಾಗಿ ಯಾವೆಲ್ಲ ಸಮಸ್ಯೆಗಳನ್ನು ಸೃಷ್ಟಿಸಿದೆ ಅಂತಂದ್ರೆ ಸೊ ಈ ಒಂದು 2024 ಎಲೆಕ್ಷನ್ ಅಂದ್ರೆ 18th ಲೋಕಸಭಾ ಎಲೆಕ್ಷನ್ ಅಲ್ಲಿ ಏನಾಯ್ತು, ಸೊ ಬಿಜೆಪಿ ಅಂದ್ರೆ ಹಿಂದಿನ 2 ಅವಧಿಗಳಲ್ಲಿ ಮೆಜಾರಿಟಿಯಲ್ಲಿ ಇದ್ದಂತಹ ಪಕ್ಷ ಇವಾಗ ಕಡಿಮೆ ಸ್ಥಾನಗಳೊಂದಿಗೆ ಏನ್ ಮಾಡಿದೆ ಅಂತಂದ್ರೆ ಇವಾಗ ಸಮ್ಮಿಶ್ರ ಸರ್ಕಾರವನ್ನ ಫಾರ್ಮ್ ಮಾಡಿದೆ, ಅಂದ್ರೆ ಕೋಲಿಷನ್ ಗವರ್ಮೆಂಟ್ ಅನ್ನ ಫಾರ್ಮ್ ಮಾಡಿದೆ. ಅಂದ್ರೆ ಅದು ನಿರುದ್ಯೋಗ ಪ್ರಮಾಣ ನೋಡಿ ಜನರ ಮೇಲೆ ಎಷ್ಟೊಂದು ಪರಿಣಾಮವನ್ನ ಬೀರಿ ಅದು ಆಡಳಿತದಲ್ಲಿ ಒಂದು ಬದಲಾವಣೆಗೆ ಕಾರಣವಾಗಿದೆ. ಎಸ್, ಸೊ ಹಿಯರ್ ಇಲ್ಲಿ ಇನ್ನೊಂದಿಷ್ಟು ಫ್ಯಾಕ್ಟ್ಸ್ ಅನ್ನ ಕೊಟ್ಟಿದ್ದಾರೆ. ಏನಂತಂದ್ರೆ ಸೊ ಈ ನಿರುದ್ಯೋಗದಿಂದ ಏನಾಗಿದೆ ಅಂತಂದ್ರೆ ಇನ್ಇಕ್ವಾಲಿಟಿ, ಅಸಮಾನತೆ ಉಂಟಾಗತ್ತೆ. ಹಾಗೆ ಸೊ ಇಲ್ಲಿ 1% ಜನರ ಬಳಿ
ಸೊ 1% ಜನರ ಬಳಿ ದೇಶದ ಎಷ್ಟು ಸಂಪತ್ತಿದೆ? 40% ಸಂಪತ್ತಿದೆ. ಸೊ ಇದೇನು ಸೂಚಿಸುತ್ತೆ? ನಿರುದ್ಯೋಗ ಹೆಚ್ಚಾಗ್ತಾ ಇರೋದ್ರಿಂದ ಶ್ರೀಮಂತರ ಬಳಿ ಆಸ್ತಿ ಏನಾಗತ್ತೆ? ಹೆಚ್ಚಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಕೆ ಶೇಪ್ಡ್ ಇನ್ಇಕ್ವಾಲಿಟಿ ಅಂತ ಬರುತ್ತೆ. ಸೊ ಇದು ನಮಗೆ ಡ್ರಿಲ್ಲಿಂಗ್ ಪರ್ಸ್ಪೆಕ್ಟಿವ್ ಇಂಪಾರ್ಟೆಂಟ್ ಆಗುತ್ತೆ. ಎಸ್. ಸೊ ಇಲ್ಲಿ ನಿಮಗೆ ಕೇಳ್ಬೋದು ವಾಟ್ ಈಸ್ ಕೆ ಶೇಪ್ಡ್ ಇನ್ಇಕ್ವಾಲಿಟಿ ಅಂತ ಕೇಳಿದಾಗ, ಸೊ ಇಲ್ಲಿ ರೈಸಿಂಗ್ ಇನ್ಕಮ್ ಫಾರ್ ಎ ಫ್ಯೂ. ಓಕೆ. ಸೊ ಕೆಲವೇ ವ್ಯಕ್ತಿಗಳ ಬಳಿ ಏನಾಗುತ್ತೆ? ಸಂಪತ್ತು ಶೇಖರಣೆಗೊಳ್ಳುತ್ತೆ. ಬಟ್ ಏನು ಲಾರ್ಜರ್ ಪೀಪಲ್ ಅಲ್ಲಿ ಅಂದ್ರೆ ಒಂದು ಜನಸಂಖ್ಯೆಯಲ್ಲಿ ಏನಾಗುತ್ತೆ? ಇನ್ಕಮ್ ಅನ್ನೋದು ಕಡಿಮೆ ಇರುತ್ತೆ. ಓಕೆ. ಸೊ ಇದಕ್ಕೆ ನಾವು ಕೆ ಶೇಪ್ಡ್ ಇನ್ಇಕ್ವಾಲಿಟಿ ಅಂತ ಕರಿತೀವಿ. ಸೊ ಇಲ್ಲಿ ಒಂದು ಡೇಟಾವನ್ನು ಕೊಟ್ಟಿದ್ದಾರೆ. ಎಷ್ಟು ಒಂದು ಕಳೆದ ಡಿಕೇಡ್ ಅಲ್ಲಿ ಎಷ್ಟು ಜನ ಒಂದು ಬಡತನದಿಂದ ಹೊರಗೆ ಬಂದಿದ್ದಾರೆ ಅಂತಂದ್ರೆ ಇಲ್ಲಿ 25 ಕೋಟಿ ಪೀಪಲ್ ಪಾವರ್ಟಿಯಿಂದ ಹೊರಗೆ ಬಂದಿದ್ದಾರೆ ಅಂತ ಕೊಟ್ಟಿದ್ದಾರೆ. ಆದ್ರೂ ಕೂಡ ಏನಾಗಿದೆ? ನಿರುದ್ಯೋಗ ದರ ಹೆಚ್ಚಾಗ್ತಾ ಇದೆ. ಸೊ ಅಂದ್ರೆ ಈ ಒಂದು ಡೇಟಾ ಏನಂತಂದ್ರೆ, ಸೊ ಈ ನಿರುದ್ಯೋಗಕ್ಕೆ ಸರಿಯಾದ ಒಂದು ಡೇಟಾ ಅಲ್ಲ ಅಂತ ತೋರಿಸುತ್ತೆ. ಹಾಗೆ ಸೊ ನೀಡ್ ಫಾರ್ ನ್ಯೂ ಎಕಾನಮಿ ಸ್ಟ್ರಾಟಜಿ ಅಂತ ಕೊಟ್ಟಿದ್ದಾರೆ. ಏನಿದು ಅಂತಂದ್ರೆ, ಸೊ ಇಲ್ಲಿ ಇನ್ಫಾರ್ಮಲ್ ಅಂಡ್ ಫಾರ್ಮಲ್ ಒಂದು ಸೆಕ್ಟರ್ ಅಂತ ಬರುತ್ತೆ. ಔಪಚಾರಿಕ ವಲಯ ಮತ್ತು ಅನೌಪಚಾರಿಕ ವಲಯ ಅಂತ. ಸೊ ಇಲ್ಲಿ ಯಾವ ಒಂದು ಈ ವಲಯಗಳಲ್ಲಿ ಅಂದ್ರೆ ಫಾರ್ಮಲ್ ಸೆಕ್ಟರ್ ಅಂಡ್ ಇನ್ಫಾರ್ಮಲ್ ಸೆಕ್ಟರ್ ಹೆಚ್ಚಿನ ಒಂದು ಉದ್ಯೋಗವನ್ನ ನೀಡುತ್ತೆ ಅಂತಂದ್ರೆ ಇಲ್ಲಿ ಹೆಚ್ಚಾಗಿ ಇನ್ಫಾರ್ಮಲ್ ಸೆಕ್ಟರ್ ಅಂದ್ರೆ ಅಸಂಘಟಿತ ವಲಯದಲ್ಲಿ ಹೆಚ್ಚಿನ ಒಂದು ಉದ್ಯೋಗ ಸೃಷ್ಟಿಯಾಗತ್ತೆ. ಸೊ ಇಲ್ಲಿ ಫಾರ್ಮಲ್ ಸೆಕ್ಟರ್. ಸೊ ಇಲ್ಲಿ ಇನ್ಫಾರ್ಮಲ್ ಸೆಕ್ಟರ್ ಅಂತಂದ್ರೆ ಸೊ ಅವರಿಗೆ ಒಂದು ಉದ್ಯೋಗ ಭದ್ರತೆ ಅನ್ನೋದಿರೋದಿಲ್ಲ. ಓಕೆ. ಬಟ್ ಫಾರ್ಮಲ್ ಸೆಕ್ಟರ್ ಎಷ್ಟು ಒಂದು ಉದ್ಯೋಗವನ್ನ ನೀಡುತ್ತೆ ಅಂತಂದ್ರೆ ಕೇವಲ 27% ನಷ್ಟು ಉದ್ಯೋಗವನ್ನ ನೀಡುತ್ತೆ. Yes, now let us move on to the next article. A tool ensure complete over anonymity ಅಂತ ಇದೆ. ಸೊ ಇಲ್ಲಿ ಈ ಒಂದು ಆರ್ಟಿಕಲ್ ನ ಹಿನ್ನೆಲೆಯನ್ನ ನೋಡೋದಾದ್ರೆ, ಸೊ ಇಲ್ಲಿ ಕಾಂಟ್ರವರ್ಸಿ ಸರೌಂಡಿಂಗ್ ದ, ಸೊ ಇಲ್ಲಿ ದೇವೇಶ್ ಚಂದ್ರ ಠಾಕೂರ್ ನಾವು ವ್ಯಕ್ತಿಯ ಸುತ್ತ ಸೊ ಈ ಒಂದು ವಿವಾದ ಹರಡಿಕೊಂಡಿದೆ. ಸೊ ಯಾರು ಇವರು ದೇವೇಶ್ ಚಂದ್ರ ಠಾಕೂರ್ ಅಂತಂದ್ರೆ, ಸೊ ಇವರು ಜನತಾದಳ ಓಕೆ ಕ್ಯಾಂಡಿಡೇಟ್ ಫ್ರಮ್ ಸೀತಾಮರಿ. ಓಕೆ. ಸೊ ಇವರು ಏನ್ ಹೇಳಿದಾರೆ ಅಂತಂದ್ರೆ, he would not help Muslim and other community as they did not support him in the election. ಸೊ ಇಲ್ಲಿ ಆ ಒಂದು ಎಲೆಕ್ಷನ್ ಪ್ರೊಸೆಸ್ ಅಲ್ಲಿ ಅಥವಾ ಚುನಾವಣೆಯಲ್ಲಿ ಸೊ ಈ ಕಮ್ಯುನಿಟಿಯ ಮುಸ್ಲಿಂ ಮತ್ತು ಯಾದವರು ನಮಗೆ ಚುನಾವಣೆಯಲ್ಲಿ ಸಹಾಯ ಮಾಡಿಲ್ಲ. ಓಕೆ. ವೋಟ್ ಅನ್ನ ಹಾಕಿಲ್ಲ ಅನ್ನೋ ಕಾರಣಕ್ಕಾಗಿ ಏನ್ ಮಾಡಿದ್ದಾರೆ? ಸೊ ನಾವು ಇವರಿಗೆ ಸಪೋರ್ಟ್ ಅನ್ನ ಮಾಡಲ್ಲ ಅಂತ ಸೊ ಈ ವ್ಯಕ್ತಿ ಹೇಳ್ತಾ ಇದ್ದಾರೆ. ಓಕೆ. ಹಾಗಿದ್ರೆ ಸೊ ಈ ಒಂದು ರೀತಿಯ ಹೇಳಿಕೆಗಳು ಸಂವಿಧಾನವಾಗಿ ಸಾಂವಿಧಾನಿಕವಾಗಿ ಸೊ ಯಾವೆಲ್ಲ ರೀತಿ ಅದು ಅಪರಾಧ ಆಗತ್ತೆ ಅಂತಂದ್ರೆ ವೈಲೇಟಿಂಗ್ ಡೆಮೋಕ್ರಾಟಿಕ್ ಪ್ರಿನ್ಸಿಪಲ್ ಅಂತ ಆಗತ್ತೆ. ಓಕೆ. ಒಬ್ಬ ಚುನಾಯಿತ ವ್ಯಕ್ತಿ ಆ ಒಂದು ಜಾತಿಯ ಪರವಾಗಿ ಓಲೈಕೆ ರಾಜಕಾರಣವನ್ನ ಮಾಡ್ತಾ ಇದ್ರೆ ಅದು ಏನಾಗುತ್ತೆ? ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಉಲ್ಲಂಘನೆ ಮಾಡಿದ ಹಾಗೆ ಆಗತ್ತೆ. ಹಾಗೆ ನೀತಿ ಸಂಹಿತೆ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಅಂತ ಕರಿತೀವಿ. ಸೊ ಇದು ಕೂಡ ಏನಾಗುತ್ತೆ? ಉಲ್ಲಂಘನೆ ಆಗತ್ತೆ. ಸೊ ಹಿಯರ್ ಎಲೆಕ್ಟ್ರಲ್ ಇಂಪಾರ್ಶಿಯಾಲಿಟಿ. So here voters can cast their votes without the fear of retribution and inducement by the promise of reward. So ಇಲ್ಲಿ ವ್ಯಕ್ತಿಗಳು ಅಂದ್ರೆ ಮತದಾನವನ್ನ ಮಾಡುವಂತಹ ವ್ಯಕ್ತಿಗಳು ಯಾವುದೇ ಒಂದು ಆಮಿಷಕ್ಕೆ ಒಳಗಾಗದೆ ಏನ್ ಮಾಡಿರ್ತಾರೆ ಅಂತಂದ್ರೆ ಜನಪ್ರತಿಗಳಿಗೆ ಓಟನ್ನ ಹಾಕಿರ್ತಾರೆ. ಸೊ ಅಂತದ್ರಲ್ಲಿ ಸೊ ಈ ವ್ಯಕ್ತಿಗಳು ನಮಗೆ ಸಪೋರ್ಟ್ ಅನ್ನ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ಅವರನ್ನ ಕಡೆಗಣಿಸೋದು ಏನಾಗುತ್ತೆ? ಇಲ್ಲಿ ತುಂಬಾ ಅಪರಾಧ ಆಗತ್ತೆ. ಸೊ ಹಿಯರ್ ಏನಂತಂದ್ರೆ ಸೊ ಈ ರೀತಿಯ ಒಂದು ಡೇಟಾ ಅವರಿಗೆ ಏನಕ್ಕೆ ಸಿಗತ್ತಂತಂದ್ರೆ ಯಾವ ಸಮುದಾಯ ನಮ್ಗೆ ಓಟನ್ನ ಜಾಸ್ತಿ ಹಾಕಿವೆ, ಯಾವ ಸಮುದಾಯ ನಮ್ಗೆ ಕಡಿಮೆ ಓಟನ್ನ ಹಾಕಿದಾವ ಅಂತಂದ್ರೆ ಸೊ ಇಲ್ಲಿ ಏನ್ ಮಾಡಲಾಗಿದೆ? ಇಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಸಿಸ್ಟಮ್ ಅಂತ ಇದೆ. ಸೊ ಇದೇನ್ ಮಾಡುತ್ತೆ ಅಂತಂದ್ರೆ ಓಟ್ ಏನ್ ಮಾಡುತ್ತೆ? ಸಪರೇಟ್ ಆಗಿ ಡಿವೈಡ್ ಮಾಡುತ್ತೆ. ಅಂದ್ರೆ ಯಾವ ಒಂದು ಮತಗಟ್ಟೆಯಲ್ಲಿ ಜಾಸ್ತಿ ಓಟ್ ಬಿದ್ದಿದೆ ಅಲ್ವಾ, ಅಥವಾ ಯಾವ ಒಂದು ಆ ಪ್ರದೇಶದಿಂದ ಯಾವ ಸಮುದಾಯದಿಂದ ಜಾಸ್ತಿ ಓಟ್ ಬಿದ್ದಿದೆ ಅನ್ನೋದನ್ನ ಏನ್ ಮಾಡುತ್ತೆ? ಅದು ತೋರಿಸತ್ತೆ. ಓಕೆ. ಸೊ ಹೀಗಾಗಿ ಸೊ ಅವ್ರು ಏನ್ ಮಾಡ್ತಾರೆ? ಈಸಿಯಾಗಿ ಪಾಯಿಂಟ್ ಅನ್ನ ಮಾಡ್ತಾರೆ ಯಾವ ಸಮುದಾಯದಿಂದ ನಮಗೆ ಓಟ್ ಜಾಸ್ತಿ ಬಂದಿದೆ ಅಂತ. ಸೊ ಹೀಗಾಗಿ ಈ ವ್ಯಕ್ತಿಗೆ ಸೊ ಅವ್ರು ಏನ್ ಮಾಡಿದ್ದಾರೆ? ಈ ಒಂದು ಅಂದ್ರೆ ಮುಸ್ಲಿಂ ಮತ್ತು ಯಾದವ ಕಮ್ಯುನಿಟಿಯಿಂದ ನಮ್ಗೆ ಜಾಸ್ತಿ ಓಟ್ ಬಂದಿಲ್ಲ ಅನ್ನೋದು ಸೊ ಇದರ ಮೂಲಕ ಗೊತ್ತಾಗಿದೆ.
ಸೊ ಹೀಗಾಗಿ ಇಲ್ಲೊಂದು ಪ್ರಪೋಸಲ್ ಬಂದಿದೆ ಏನಂತಂದ್ರೆ ಟೋಟಲ್ ಟೋಟಲೈಸರ್ ಅನ್ನುವಂತ ಒಂದು ವ್ಯವಸ್ಥೆ. ಓಕೆ, ಸೊ ಈ ಟೋಟಲೈಸರ್ ಅನ್ನುವಂತ ವ್ಯವಸ್ಥೆ ಏನ್ ಮಾಡತ್ತೆ ಅಂತಂದ್ರೆ ಈ ಒಂದು ಬೂತ್ ಅಥವಾ ಏನಂತ ಕರಿತೀವಿ ಪೋಸ್ಟ್, ಓಕೆ, ಮತಗಟ್ಟೆಯಲ್ಲಿ ಎಷ್ಟು ಪ್ರಮಾಣದ ಒಂದು ವೋಟ್ ಬಿದ್ದಿದೆ ಅನ್ನೋದನ್ನ ಏನ್ ಮಾಡತ್ತೆ, ಹೈಡ್ ಮಾಡತ್ತೆ. ಓಕೆ, ಸೊ ಈ ಒಂದು ಪ್ರಪೋಸಲ್ ಇವಾಗ ಸೊ ಈ ರೀತಿಯ ಒಂದು ವ್ಯವಸ್ಥೆ ಜಾರಿಗೆ ಬರಬೇಕಂತ ಸೊ ಇದನ್ನ 2007ರಲ್ಲಿ ಏನ್ ಮಾಡಲಾಗಿತ್ತು, ಇದಕ್ಕೆ ಪ್ರಪೋಸಲ್ ಮಾಡಲಾಗಿತ್ತು. ಹಾಗೆ ಗವರ್ಮೆಂಟ್ ಅಂಡ್ ಇಸಿ ಪೊಸಿಷನ್ ನೋಡೋದಾದ್ರೆ ಸೊ ಸದ್ಯಕ್ಕೆ ಈ ಟೋಟಲ್ ಏನಿದೆ ಟೋಟಲೈಸರ್ ಅನ್ನುವಂಥ ವ್ಯವಸ್ಥೆ ಸದ್ಯಕ್ಕೆ ಇವಾಗ ಜಾರಿಯಲ್ಲಿಲ್ಲ. ಇನ್ನು ಲೀಗಲ್ ಪ್ರೊಸೀಡಿಂಗ್ ಅನ್ನ ನೋಡೋದಾದ್ರೆ ಮದ್ರಾಸ್ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ ಅಂತಂದ್ರೆ ಇನ್ವಾಲ್ವ್ ಪೆಟಿಷನ್ ಸೀಕಿಂಗ್ ದಿ ಇಂಪ್ಲಿಮೆಂಟೇಷನ್ ಆಫ್ ಟೋಟಲೈಸರ್. ಓಕೆ, ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಈ ಒಂದು ಮದ್ರಾಸ್ ಹೈಕೋರ್ಟ್ ಮೇಲೆ ಅಂದ್ರೆ ಅದರ ಬಳಿ ಏನಾಗಿದೆ ಕೆಲವೊಂದಿಷ್ಟು ಅರ್ಜಿಗಳು ಹೋಗಿವೆ ಟೋಟಲೈಸರ್ ಅನ್ನುವಂಥ ವ್ಯವಸ್ಥೆನ ಜಾರಿ ಮಾಡಬೇಕಂತ. ಸೊ ಈ ಒಂದು ಕೋರ್ಟ್ ಆರ್ಡರ್ ಮತ್ತು ಈ ಸುಪ್ರೀಂ ಕೋರ್ಟ್ ನ ಬೆಂಬಲವಿದ್ರೂ ಕೂಡ ಏನ್ ಮಾಡಲಾಗಿದೆ ಇಲ್ಲಿ ಗವರ್ಮೆಂಟ್ ಹ್ಯಾಸ್ ನಾಟ್ ಅಮೆಂಡೆಡ್ ದ ರಿಲೆವೆಂಟ್ ರೂಲ್ಸ್ ಟು ಎನೇಬಲ್ ದ ಟೋಟಲೈಸರ್ ಯೂಸ್. ಓಕೆ, ಸೊ ಅಂದ್ರೆ ಇಲ್ಲಿ ಮತದಾರರ ಒಂದು ಗೌಪ್ಯತೆಯನ್ನ ಕಾಯುವಂತ ಕೆಲಸ ಆಗಬೇಕು. ಓಕೆ, ಸೊ ಪ್ರಸ್ತುತ ಒಂದು ಸ್ಥಿತಿಯನ್ನ ನೋಡೋದಾದ್ರೆ ಸುಪ್ರೀಂ ಕೋರ್ಟ್ ಮತ್ತು ಎಲೆಕ್ಷನ್ ಕಮಿಷನ್ ಪ್ರಪೋಸಲ್ ನ ನೀಡಿದ್ರು ಕೂಡ ಸೊ ಇಲ್ಲಿ ಇದು ರಿಮೇನ್ ಅನ್ಸಾಲ್ವ್ಡ್. ಓಕೆ, ಅಂದ್ರೆ ಮತದಾರರ ಡೇಟಾ ಏನಾಗ್ತಾ ಇದೆ ಇಲ್ಲಿ ಸೋರಿಕೆ ಆಗ್ತಾ ಇದೆ. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಆರ್ಟಿಕಲ್. ಸೊ ಹಿಯರ್ ಇದು ನಿಮಗೆ ಹಿಂದೂ ನ್ಯೂಸ್ ಪೇಪರ್ ಪೇಜ್ ನಂಬರ್ 5 ನಲ್ಲಿ ಈ ಒಂದು ಆರ್ಟಿಕಲ್ ಇದೆ. ಸೊ ಏನಂತಂದ್ರೆ ಇದು NHRC issues notice over recruitment practice at Foxconn. ಓಕೆ, ಸೊ ಈ ಫಾಕ್ಸಾನ್ ಅನ್ನುವಂತ ಒಂದು ಸಂಸ್ಥೆ ಸೊ ಇದು ಆಪಲ್ ಅನ್ನುವಂತಹ ಒಂದು ಮೊಬೈಲ್ ತಯಾರಿಕಾ ಘಟಕವಾಗಿದೆ. ಸೊ ಇದು ತಮಿಳ್ನಾಡಿನಲ್ಲಿ ಬರುತ್ತೆ. ಸೊ ಈ ಸಂಸ್ಥೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಮಹಿಳೆಯರನ್ನ ಉದ್ಯೋಗಕ್ಕೆ ನೇಮಿಸಿಕೊಳ್ಳಲಿಕ್ಕೆ ಏನ್ ಮಾಡ್ತಾ ಇದ್ದಾರೆ ಇವರು ತಾರತಮ್ಯವನ್ನ ತೋರಿಸ್ತಾ ಇದ್ದಾರೆ. ಸೊ ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಕೆಲವೊಂದಿಷ್ಟು ಕಾರಣಗಳನ್ನ ನೀಡ್ತಾರೆ ಏನಂತಂದ್ರೆ ಸೋಷಿಯಲ್ ಅಂಡ್ ಕಲ್ಚರಲ್ ಓಕೆ, ಸೊ ರೀಸನ್ ನ ನೀಡ್ತಾರೆ. ಯಾಕಂತಂದ್ರೆ ಇಲ್ಲಿ ಸಾಮಾಜಿಕ ಕಾರಣ ಮತ್ತು ಕಲ್ಚರಲ್ ರೀಸನ್. ಸೊ ಇಲ್ಲಿ ಸೋಷಿಯಲ್ ರೀಸನ್ಸ್ ಅನ್ನ ಏನ್ ಹೇಳ್ತಾರೆ ಅಂತಂದ್ರೆ ನಾವು ಇವರನ್ನ ಯಾಕೆ ಒಂದು ಉದ್ಯೋಗದಲ್ಲಿ ನೇಮಿಸಿಕೊಳ್ತಿಲ್ಲ ಅಂತಂದ್ರೆ ಸೊ ಇವರು ಮೂಲತಃವಾಗಿ ಮಹಿಳೆಯರಿಗೆ ಏನಾಗತ್ತೆ ಅಂತಂದ್ರೆ ಸೊ ಇವರು ಕೌಟುಂಬಿಕ ಒಂದು ಜವಾಬ್ದಾರಿಯಲ್ಲಿ ಇರ್ತಾರೆ. ಓಕೆ, ಸೊ ಹೀಗಾಗಿ ಅವ್ರಿಗೆ ಏನಿರುತ್ತೆ ಅಂತಂದ್ರೆ ಕೆಲಸದ ಮೇಲೆ ಅಷ್ಟೊಂದು ಏನಾಗಲ್ಲ ಗಮನವನ್ನ ನೀಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಗರ್ಭಿಣಿಯಾದ ಸಂದರ್ಭದಲ್ಲಿ ಅವರಿಗೆ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಕಡ್ಡಾಯವಾಗಿ ರಜೆಯನ್ನ ನೀಡಬೇಕಾಗತ್ತೆ. ಸೊ ಹೀಗಾಗಿ ಏನಾಗತ್ತೆ ಸೊ ಈ ಒಂದು ಕೆಲಸದ ಮೇಲೆ ಏನಾಗತ್ತೆ ಪರಿಣಾಮವನ್ನ ಬೀರತ್ತೆ. ಹಾಗೆ ಸೊ ಇಲ್ಲಿ ಕಲ್ಚರಲ್ ರೀಸನ್ ಅನ್ನ ಕೊಡ್ತಾರೆ ಅವರು. ಏನ್ ಕಲ್ಚರಲ್ ರೀಸನ್ ಅಂತಂದ್ರೆ ಸೊ ಹಿಂದೂ ಮಹಿಳೆಯರಲ್ಲಿ ನೋಡಿದ್ರೆ ನೀವು ಅವರು ಯಾವಾಗ್ಲೂ ಅಂತಂದ್ರೆ ಮಾಂಗಲ್ಯವನ್ನ ಧರಿಸ್ತಾರೆ, ಕೈ ಬಳೆಯನ್ನ ಧರಿಸ್ತಾರೆ. ಸೊ ಈ ರೀತಿ ಅವರು ಇದ್ದಾಗ ಸೊ ಈ ಒಂದು ಆಪಲ್ ಒಂದು ಘಟಕಗಳಲ್ಲಿ ಕೆಲಸ ಮಾಡ್ಲಿಕ್ಕೆ ಏನಾಗತ್ತೆ ಅಂತಂದ್ರೆ ಸೊ ತೊಂದರೆ ಆಗತ್ತೆ ಅನ್ನುವಂತ ಕಾರಣವನ್ನ ನೀಡಿ ಸೊ ಅವರಿಗೆ ಉದ್ಯೋಗವನ್ನ ನಿರಾಕರಣೆ ಮಾಡಿದ್ದಾರೆ. ಸೊ ಈ ರೀತಿಯ ಒಂದು ಉದಾಹರಣೆಗಳನ್ನ ನೀವು ಸೋಷಿಯಲ್ ಇಶ್ಯೂಸ್ ಸಾಮಾಜಿಕ ಇಶ್ಯೂಗಳು ಅಂತ ಬಂದಾಗ ಸೊ ಇದನ್ನ ಉದಾಹರಣೆಯಾಗಿ ನೀವು ನೀಡಬಹುದು. ನೆಕ್ಸ್ಟ್ ಆರ್ಟಿಕಲ್. ಸೊ ಇದು ಹಿಂದೂ ನ್ಯೂಸ್ ಪೇಪರ್ 7 ಪೇಜ್ ಅಲ್ಲಿ ಇರುವಂತಹ ಆರ್ಟಿಕಲ್ ಇದೆ. At the end of Pride month, assessing the LGBTQI plus communities right. So here keyword ಏನಂತಂದ್ರೆ ನಮಗೆ LGBTQIA+. ಓಕೆ, ಸೊ ಇದು ನಮಗೆ ಅಗೇನ್ GS ಪೇಪರ್ 1 ಸೋಷಿಯಲ್ ಇಶ್ಯೂಸ್ ಅಂದ್ರೆ ಸಾಮಾಜಿಕ ಒಂದು ಸಮಸ್ಯೆಗಳ ಅಡಿಯಲ್ಲಿ ಸೊ ಇದರ ಕುರಿತಾಗಿ ಬರುತ್ತೆ. ಸೊ ಇಲ್ಲಿ ಪ್ರತಿ ವರ್ಷದ ಜೂನ್ ತಿಂಗಳನ್ನ ಏನಂತ ಅಬ್ಸರ್ವ್ ಮಾಡ್ತಾರೆ ಅಥವಾ ಆಚರಣೆ ಮಾಡ್ತಾರೆ ಅಂತಂದ್ರೆ ಪ್ರೈಡ್ ಮಂತ್ ಆಫ್ ದ ವರ್ಲ್ಡ್ ಓವರ್. ಓಕೆ, ಪ್ರೈಡ್ ಮಂತ್ ಅಂತ ಕರೀತಾರೆ. ಓಕೆ, ಜೂನ್ ತಿಂಗಳನ್ನ. ಓಕೆ, ಸೊ ಹಿಯರ್
LGBTQI+ ಅಂತಂದ್ರೆ ಸೊ ಹಿಯರ್ ಎಲ್ ಅಂತಂದ್ರೆ ಏನ್ ಡಿನೋಟ್ ಮಾಡುತ್ತೆ, ಸಲಿಂಗ ಸ್ತ್ರೀ ಕಾಮಿ. ಓಕೆ, ಲೆಸ್ಬಿಯನ್ ಅಂತ ಕರೀತಾರೆ. ಹಾಗೆ ಗೆ, ಜಿ ಮೀನ್ಸ್ ಗೆ, ಸಲಿಂಗ ಕಾಮಿ ಅಂತ ಕರೀತಾರೆ. ಹಾಗೆ ಬಿ ಅಂತಂದ್ರೆ ಬೈಲಿಂಗ್ವಲ್, ದ್ವಿಲಿಂಗಿ. ಹಾಗೆ ಟಿ ಅಂತಂದ್ರೆ ಟ್ರಾನ್ಸ್ಜೆಂಡರ್, ತೃತೀಯ ಲಿಂಗಿಗಳು. ಹಾಗೆ ಐ ಅಂತ ಬರುತ್ತೆ, ಇಂಟರ್ಸೆಕ್ಸ್. ಓಕೆ, ಸೊ ಹಿಯರ್ ಇಂಟರ್ಸೆಕ್ಸ್ ಅಂತಂದ್ರೆ ಅವರು ಹುಟ್ಟುವಂತ ಸಂದರ್ಭದಲ್ಲಿ ಅವರನ್ನ ಗಂಡು ಅಥವಾ ಹೆಣ್ಣು ಅಂತ ಗುರುತಿಸಲಿಕ್ಕೆ ಬರೋದಿಲ್ಲ. ಓಕೆ, ಅಂತವ್ರಿಗೆ ನಾವು ಎಂತ ಕರಿತೀವಿ, ಇಂಟರ್ಸೆಕ್ಸ್ ಅಂತ ಕರಿತೀವಿ. ಹಾಗೆ A+, ಓಕೆ, ಅಸೆಕ್ಸುವಲ್ ಅಂತ ಕರಿತೀವಿ, ಅಂದ್ರೆ ಅಲೈಂಗಿಕತೆ. ಸೊ ಇವರಲ್ಲಿ ಒಂದು ಲೈಂಗಿಕ ಒಂದು ಆಸಕ್ತಿಗಳಿರೋದಿಲ್ಲ. ಓಕೆ, ಯಾವುದೇ ರೀತಿಯ ಒಂದು ಪ್ರಚೋದನೆಗೆ ಅವ್ರಿಗೆ ಒಳಗಾಗೋದಿಲ್ಲ, ಅಂತವ್ರನ್ನ ನಾವು ಅಸೆಕ್ಸುವಲ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನಮ್ಗೆ ಈ ಒಂದು LGBTQ ಸಮುದಾಯದ ಬಗ್ಗೆ ಕೆಲವೊಂದಿಷ್ಟು ಡೇಟಾವನ್ನ ಕೊಟ್ಟಿದ್ದಾರೆ. ಓಕೆ, ಅದರ ಕುರಿತಾಗಿ ನಾವು ಈ ಒಂದು ಡೀಟೇಲ್ಸ್ ಅನ್ನ ನೋಡೋಣ. Here, the right and status of the LGBTQI+ community is vary across the world. ಅಂದ್ರೆ ಇವ್ರಿಗೆ ಒಂದೇ ರೀತಿ ಹಕ್ಕುಗಳು ಎಲ್ಲ ದೇಶಗಳಲ್ಲಿ ಕಂಡು ಬರುವುದಿಲ್ಲ. ಹಾಗೆ ಇನ್ನು 59 ಕಂಟ್ರಿಗಳಲ್ಲಿ ಮಾತ್ರ ಏನ್ ಮಾಡಿದ್ದಾರೆ ಅಂತಂದ್ರೆ ಪೆನಲೈಸ್ ಎನಿ ಎಕ್ಸ್ಪ್ರೆಷನ್ ಆಫ್ ಓಕೆ ಕ್ವೀರ್ನೆಸ್. ಸೊ ಇವರನ್ನ ಇನ್ನೊಂದು ವರ್ಡ್ ಇಂದ ಡಿನೋಟ್ ಮಾಡ್ತಾರೆ, ಕ್ವೀರ್ ಸಮುದಾಯ ಅಂತ ಕೂಡ ಕರೀತಾರೆ ಇವರಿಗೆ, ಕ್ವೀರ್ ಅಥವಾ ಕ್ವೀರ್ಸ್. So here, Ghana and Indonesia, those engaging in homosexual activities are punished and imprisonment. Okay, so death ಕೂಡ ಅಂದ್ರೆ ಸೊ ಇಲ್ಲಿ ಒಂದು ಸಲಿಂಗ ಕಾಮವನ್ನ ನಡೆಸೋದು. ಓಕೆ, ಸಲಿಂಗ ಕಾಮವನ್ನ ನಡೆಸುವಂತ ಒಂದು ಕ್ರಿಯೆಗೆ ಸೊ ಇಲ್ಲಿ ಘಾನಾ ಆಗಿರ್ಬೋದು, ಇಂಡೋನೇಷ್ಯಾಗಳಲ್ಲಿ ಏನ್ ಮಾಡ್ಲಾಗತ್ತೆ ಅಂದ್ರೆ ಯಾವ ರೀತಿ ಒಂದು ಶಿಕ್ಷೆಯನ್ನ ನೀಡಲಾಗತ್ತೆ ಅಂತಂದ್ರೆ ಅವ್ರಿಗೆ ಪನಿಷ್ಮೆಂಟ್ ಅನ್ನ, ಶಿಕ್ಷೆನ ನೀಡಲಾಗತ್ತೆ, ಅವ್ರಿಗೆ ಡೆತ್ ಸೆಂಟೆನ್ಸ್ ಅನ್ನು ಕೂಡ ನೀಡಲಾಗತ್ತೆ. ಹಾಗೆ 79 ದೇಶಗಳಲ್ಲಿ ಈ ರೀತಿಯ ಒಂದು ಸಲಿಂಗ ಕಾಮವನ್ನ ಅಂದ್ರೆ ಹೋಮೋಸೆಕ್ಸುವಾಲಿಟಿಯನ್ನ ಏನ್ ಮಾಡಲಾಗಿದೆ, ಬ್ಯಾನ್ ಮಾಡಲಾಗಿದೆ. ಅಂದ್ರೆ ಸೇಮ್ ಸೆಕ್ಸ್ ಮ್ಯಾರೇಜ್, ಸಲಿಂಗ ಕಾಮ ಅಥವಾ ಸಲಿಂಗ ವಿವಾಹವನ್ನ ಬ್ಯಾನ್ ಮಾಡಲಾಗಿದೆ. ಹಾಗೆ 37 ದೇಶಗಳಲ್ಲಿ, ಓಕೆ, 37 ದೇಶಗಳಲ್ಲಿ ಈ ಒಂದು ಸಲಿಂಗ ವಿವಾಹಕ್ಕೆ ಏನ್ ಮಾಡಲಾಗಿದೆ, ಅದನ್ನ ಲೀಗಲೈಸ್ ಮಾಡಲಾಗಿದೆ, ಅಂದ್ರೆ ಕಾನೂನುಬದ್ಧಗೊಳಿಸಲಾಗಿದೆ. ಹಾಗೆ ಫ್ಯೂ ಕಂಟ್ರೀಸ್ ಹ್ಯಾವ್ ಆಲ್ಸೋ ಲೆಫ್ಟ್ ದ ಕಮ್ಯುನಿಟೀಸ್ ಅನ್ರೆಕಗ್ನೈಸ್ಡ್. ಅಂದ್ರೆ ಕೆಲವೊಂದು ದೇಶಗಳಲ್ಲಿ ಇವುಗಳನ್ನು ರೆಕಗ್ನೈಸ್ ಮಾಡೋದಿಲ್ಲ. ಸೊ ಇವುಗಳು ಒಂದು ಸಮಾಜದ ಭಾಗ ಅಂತ ಗುರುತಿಸೋದಿಲ್ಲ. ಅಂತಹ ದೇಶಗಳಲ್ಲಿ ನಮ್ಮ ಭಾರತವು ಒಂದು ಕೂಡ ಆಗಿದೆ ಅಂತ ಸೊ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಸೊ 2018ರಲ್ಲಿ ಸೊ ಇಲ್ಲಿ IPC, ಇಂಡಿಯನ್ ಪೆನಲ್ ಕೋಡ್ ನ ಸೆಕ್ಷನ್ ಅಂತ ಬರುತ್ತೆ 377. ಓಕೆ, ಸೊ ಇದನ್ನ ಏನ್ ಮಾಡಿದ್ರು ಅಂತಂದ್ರೆ ಸುಪ್ರೀಂ ಕೋರ್ಟ್ ಇದನ್ನ ಡಿಕ್ರಿಮಿನಲೈಸ್ಡ್ ಮಾಡತ್ತೆ. ಸೊ ಇಲ್ಲಿ IPC ಸೆಕ್ಷನ್ ಅಲ್ಲಿ 377 ಅಂದ್ರೆ ಸಲಿಂಗ ಕಾಮವನ್ನ ಅದು ಏನ್ ಮಾಡತ್ತೆ ಅಂತಂದ್ರೆ ಕ್ರಿಮಿನಲ್ ಅಫೆನ್ಸ್ ಅಂತ ಗುರುತಿಸುತ್ತದೆ. ಓಕೆ, ಸೊ ಅದನ್ನ ಏನ್ ಮಾಡುತ್ತೆ 2018ರಲ್ಲಿ ಸುಪ್ರೀಂ ಕೋರ್ಟ್ ಅದನ್ನ ಡಿಕ್ರಿಮಿನಲೈಸ್ಡ್ ಮಾಡತ್ತೆ. ನೆಕ್ಸ್ಟ್ ಇಯರ್ ಭಾರತದಲ್ಲಿ ಇವರನ್ನ ಗುರುತಿಸಲಿಕ್ಕೆ ಯಾವೆಲ್ಲ ರೀತಿಯ ಒಂದು ಬೆಳವಣಿಗೆ ಕಂಡು ಬಂದಿದೆ ಅಂತಂದ್ರೆ ಇಲ್ಲಿ 1861ರಲ್ಲಿ ಏನ್ ಮಾಡಲಾಯಿತು, ಈ ಒಂದು IPC ಸೆಕ್ಷನ್, ಇಂಡಿಯನ್ ಪೆನಲ್ ಕೋಡ್ ಸೆಕ್ಷನ್ ಅಂದ್ರೆ ಸೆಕ್ಷನ್ 377 ಏನ್ ಹೇಳುತ್ತೆ, ಸೊ ಈ ಲೈಂಗಿಕ ಒಂದು ಈ ಒಂದು ಹೋಮೋಸೆಕ್ಸುವಾಲಿಟಿ, ಸಲಿಂಗ ಕಾಮವನ್ನ ಏನಂತ ಗುರುತಿಸುತ್ತೆ, ಅದು ಅಪರಾಧ ಅಂತ ಗುರುತಿಸುತ್ತೆ, ಅಪರಾಧ. ಓಕೆ, ಹಾಗೆ 1994ರಲ್ಲಿ ಸೊ ಇವರಿಗೆ ಕಾನೂನುಬದ್ಧವಾಗಿ 3ನೇ ಲಿಂಗದಂತೆ ಮತದಾನದ ಹಕ್ಕನ್ನು ನೀಡಲಾಗುತ್ತೆ. ಸೊ ಇವರಿಗೆ ಮತದಾನದ ಹಕ್ಕನ್ನು ಯಾವಾಗ ನೀಡಲಾಯಿತು, 1994ರಲ್ಲಿ. ಹಾಗೆ ಇನ್ನು 2014ರಲ್ಲಿನ ಬೆಳವಣಿಗೆಗಳನ್ನ ನೋಡೋದಾದ್ರೆ ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ, ಇಲ್ಲಿ ನ್ಯಾಯಾಲಯವು ತೃತೀಯ ಲಿಂಗಿಗಳು ಲಿಂಗದ 3ನೇ ವರ್ಗ ಬಂದು. ಓಕೆ, ಸೊ ನೀವು ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಫಾರ್ಮ್ ನ ತುಂಬಲಿಕ್ಕೆ ಹೋದಾಗ ಸೊ ಅಲ್ಲಿ ನಿಮ್ಗೆ ಕಾಲಮ್ಸ್ ಇರುತ್ತೆ, ಮೇಲ್, ಫೀಮೇಲ್ ಅಂಡ್ ಅದರ್ಸ್ ಅಂತ. ಸೊ ಈ ರೀತಿಯ ಒಂದು ಅವಕಾಶವನ್ನ ಏನು ಮಾಡಿತು, ಸುಪ್ರೀಂ ಕೋರ್ಟ್ ಏನ್ ಮಾಡಲಾಯಿತು, ಸೊ ಇವರಿಗೆ ಅವಕಾಶವನ್ನ ನೀಡಲಾಯಿತು. ಹಾಗೆ ನೀವು 2017ರಲ್ಲಿ ನೋಡೋದಾದ್ರೆ ಸೊ ಅವರ ಒಂದು ಈ ಒಂದು LGBTQ ಸಮುದಾಯಕ್ಕೆ ತಮ್ಮ ಲೈಂಗಿಕ ಆಸಕ್ತಿಯನ್ನ ಸೊ ಅವರು
ಸುರಕ್ಷಿತವಾಗಿ ದೃಷ್ಟಿಕೋನವನ್ನ ಸುರಕ್ಷಿತವಾಗಿ ವ್ಯಕ್ತಪಡಿಸಲಿಕ್ಕೆ ಅವರಿಗೆ ಸ್ವಾತಂತ್ರ್ಯವನ್ನ ಸುಪ್ರೀಂ ಕೋರ್ಟ್ 2017ರಲ್ಲಿ ನೀಡುತ್ತೆ. ಇನ್ನು 2018ರಲ್ಲಿ ಏನ್ ಮಾಡ್ತು, IP ಸೆಕ್ಷನ್ 377 ನ ಡಿಕ್ರಿಮಿನಲೈಸ್ ಮಾಡುತ್ತೆ. ಸೊ ಇದು ಇಲ್ಲಿವರೆಗೆ ಈ ಒಂದು LGBTQ ಸಮುದಾಯದ ಗುರುತಿಸುವಿಕೆ ಒಂದು ಕಾರ್ಯವಾಗಿತ್ತು. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಆರ್ಟಿಕಲ್. ಸೊ ಈ ಒಂದು ಆರ್ಟಿಕಲ್ ನಮಗೆ ಹಿಂದೂ ನ್ಯೂಸ್ ಪೇಪರ್ನ ಪೇಜ್ 8ರಲ್ಲಿ ಬರುತ್ತೆ. ಸೊ ಇಲ್ಲಿ ನಮಗೆ 75I ಪ್ರಾಜೆಕ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಪ್ರಾಜೆಕ್ಟ್ 75I. ಸೊ ಇದು ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟ್ ಅಲ್ಲಿ ಇಂಪಾರ್ಟೆಂಟ್ ಆಗೋದ್ರಿಂದ, ಸೊ ಇದು ಅದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಸಬ್ಮರೈನ್ ಜಲಾಂತರ್ಗಾಮಿ ಅಂತ ಕರಿತೀವಿ ಕನ್ನಡದಲ್ಲಿ, ಜಲಾಂತರ್ಗಾಮಿ ಸಬ್ಮರೈನ್. ಓಕೆ, ಸೊ ಇದು ಈ ಒಂದು ಸಬ್ಮರೈನ್ಗೆ ರಿಲೇಟೆಡ್ ಆಗಿದೆ. ನೆಕ್ಸ್ಟ್ ಆರ್ಟಿಕಲ್. ಸೊ ಇಲ್ಲಿ ಅಗ್ನಿವೀರ್ ಬಗ್ಗೆ ಇದೆ. ಓಕೆ, ಅಂದ್ರೆ ಅಗ್ನಿಪಥ್ ಅನ್ನೋಂಥ ಸ್ಕೀಮ್ ಇರುತ್ತೆ. ಸೊ ಇಲ್ಲಿ ಈ ಅಗ್ನಿಪಥ್ ಸ್ಕೀಮ್ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಈ ಅಗ್ನಿಪಥ್ ಸ್ಕೀಮ್ ಅಂತಂದ್ರೆ ಏನು, ಅದಕ್ಕೆ ಯಾವೆಲ್ಲ ರೀತಿಯ ಅರ್ಹತೆಗಳು ಬೇಕಾಗತ್ತೆ ಅಂತ ನೋಡೋಣ. ಸೊ ಹಿಯರ್ ಅಗ್ನಿಪಥ್ ಯೋಜನೆ ಎಂದರೇನು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇದನ್ನ 2022ರಲ್ಲಿ ಏನ್ ಮಾಡಲಾಯಿತು, ಲಾಂಚ್ ಮಾಡಲಾಗತ್ತೆ. ಸೊ ಈ ಒಂದು ಸ್ಕೀಮ್ ಅಡಿಯಲ್ಲಿ ಸೇನೆಗೆ ಸೇರ ಬಯಸುವಂತ ಯುವಕರಿಗೆ 4 ವರ್ಷಗಳ ಅವಧಿಗೆ ಏನ್ ಮಾಡಲಾಗತ್ತೆ, ಸೊ ಇವರನ್ನ ಸೈನ್ಯಕ್ಕೆ ನೇಮಿಸಿಕೊಳ್ಳಲಾಗತ್ತೆ. ಸೊ ಈ ಒಂದು ಸ್ಕೀಮ್ ನಡಿಯಲ್ಲಿ ಅಂದ್ರೆ ಈ ಒಂದು ಅಗ್ನಿಪಥ್ ಸ್ಕೀಮ್ ನಡಿಯಲ್ಲಿ ಸೈನ್ಯಕ್ಕೆ ಸೇರುವಂತಹ ಒಂದು ಯುವಕರಿಗೆ ಯುವಕರನ್ನ ಏನಂತ ಕರೀತಾರೆ, ಅಗ್ನಿವೀರ ಅಂತ ಕರೀತಾರೆ. ಸೊ ಈ ಒಂದು ಸ್ಕೀಮ್ ಅಡಿಯಲ್ಲಿ ಅಂದ್ರೆ ಪ್ರತಿ ವರ್ಷ 45ರಿಂದ ಸುಮಾರು 50,000 ಸೈನಿಕರನ್ನ ಏನ್ ಮಾಡಲಾಗತ್ತೆ, ಇಲ್ಲಿ ನೇಮಿಸಿಕೊಳ್ಳಲಾಗತ್ತೆ. ಹಾಗೆ ಇವರಲ್ಲಿ ಹೀಗೆ ಸೇರಲ್ಪಟ್ಟ ಒಂದು ಯುವಕರಲ್ಲಿ ಕೇವಲ 25%ನಷ್ಟು ಆ ಒಂದು ಬ್ಯಾಚ್ ನ 25%ನಷ್ಟು ಸೈನಿಕರನ್ನ ಮುಂದಿನ 15 ವರ್ಷಗಳವರೆಗೆ ಮಾಡಲಾಗತ್ತೆ, ನೇಮಿಸಿಕೊಳ್ಳಲಾಗತ್ತೆ. ಹಾಗಿದ್ರೆ ಈ ಸೈನ್ಯಕ್ಕೆ ಸೇರ್ಲಿಕ್ಕೆ ಸೊ ಯಾವೆಲ್ಲ ರೀತಿ ಅರ್ಹತೆ ಇರುತ್ತಂದ್ರೆ, ಸೊ ಇಲ್ಲಿ 17.5 years to 23 ವರ್ಷದ ಒಳಗಿನ ಸೊ ಯುವಕರು ಈ ಒಂದು ಸ್ಕೀಮ್ಗೆ ಜಾಯ್ನ್ ಆಗ್ಬೋದು. ಹಾಗೆ ಸೊ ನೀವು ಇಲ್ಲಿ ಅವರಿಗೆ ಯಾವೆಲ್ಲ ರೀತಿಯ ಒಂದು ಬೆನಿಫಿಟ್ಗಳು ಸಿಗತ್ತೆ ಅಂತಂದ್ರೆ, ಅವರಿಗೆ 4 ವರ್ಷಗಳಲ್ಲಿ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಅಂಡ್ ಲಾಸ್ಟ್ ಇಯರ್. ಓಕೆ, ಸೊ ಇವರಿಗೆ ಪ್ರತಿ ಮಂತ್ ಎಷ್ಟಿರುತ್ತೆ ಇಲ್ಲಿ, ಸೊ ಇಲ್ಲಿ ಒಂದು ಗ್ರೀನ್ ಕಲರ್ ಅಂಡ್ ಬ್ಲೂ ಕಲರ್ ಇದನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬ್ಲೂ ಕಲರ್ ಅಂತಂದ್ರೆ ಅವರಿಗೆ ಸಂಬಳವನ್ನ ಡೈರೆಕ್ಟ್ ಆಗಿ ಸಂಬಳವನ್ನ ಎಷ್ಟು ಕೊಡ್ತಾರೆ ಅಂತಂದ್ರೆ 100% 70% ಸಂಬಳವನ್ನ ಕೊಡ್ತಾರೆ. ಹಾಗೆ ಇಲ್ಲಿ 30% ಸಂಬಳವನ್ನ ಸೇವಾ ನಿಧಿಗೆ ಸೇರಿಸ್ತಾರೆ. ಓಕೆ, ಸೊ ಈ ರೀತಿಯ ಒಂದು ಚಾರ್ಟ್ಸ್ ನ ನೀವು ಇಲ್ಲಿ ನೋಡ್ಬೋದು. Yes, now let us see the next article. Here, this article is in page number 8. ಇಂಡಿಯಾ-ಪಾಕ್ ಎಕ್ಸ್ಚೇಂಜ್ ಲಿಸ್ಟ್ ಆಫ್ ಸಿವಿಲಿಯನ್ ಪ್ರಿಸನರ್ಸ್ ಫಿಶರ್ಮನ್ ಅಂತ ಇದೆ. ಸೊ ಇಲ್ಲಿ ನಮ್ಗೆ ಇಂಟರ್ನ್ಯಾಷನಲ್ ರಿಲೇಷನ್ ಅಂತ ಬಂದಾಗ ಪಾಕ್ ಅಂಡ್ ಇಂಡಿಯಾ ನಡುವೆ ಸೊ ಯಾವ ರೀತಿ ಸಂಬಂಧ ಇದೆ ಅಂತ ನಾವು ಮೇನ್ಸ್ ನಲ್ಲಿ ಆನ್ಸರ್ ಬರೆಯುವ ಸಂದರ್ಭದಲ್ಲಿ ಈ ರೀತಿ ಒಂದು ಡೇಟಾವನ್ನ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದು ಭಾರತಕ್ಕೆ ಸೊ ಇಲ್ಲಿ 9 ನೆರೆಹೊರೆಯ ರಾಷ್ಟ್ರ ಬರುತ್ತೆ. ಅಂದ್ರೆ 9 ದೇಶಗಳು ಏನ್ ಮಾಡಿದೆ ಅಂತಂದ್ರೆ ಗಡಿಯನ್ನ ಹಂಚಿಕೊಂಡಿವೆ, ಜಲಗಡಿ ಮತ್ತು ಭೂಗಡಿಯನ್ನ ಹಂಚಿಕೊಂಡಿವೆ. ಸೊ ಇದರಲ್ಲಿ 9 ದೇಶಗಳೊಟ್ಟಿಗೆ ಸೊ ನಾವು ಯಾವೆಲ್ಲ ಕ್ಷೇತ್ರಗಳಲ್ಲಿ ಕೋಆಪರೇಷನ್ ತೋರಿಸ್ತೀವಿ, ಸಹಕಾರವನ್ನ ತೋರಿಸ್ತೀವಿ, ಹಾಗೆ ಯಾವೆಲ್ಲ ಕ್ಷೇತ್ರಗಳಲ್ಲಿ ಕಾಂಪಿಟಿಷನ್ ಇದೆ, ಹಾಗೆ ಯಾವೆಲ್ಲ ಕ್ಷೇತ್ರಗಳಲ್ಲಿ ಕಾನ್ಫ್ಲಿಕ್ಟ್ ಇದೆ ಅಥವಾ ಸಂಘರ್ಷ ಇದೆ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಫಸ್ಟ್ನೇ ವರ್ಡ್ ಇಲ್ಲಿ ಕೋಆಪರೇಷನ್, ಸಹಕಾರ. ಸಹಕಾರ ಅಂತ ಬಂದಾಗ ಸೊ ಇಲ್ಲಿ ಈ ಪಾಕಿಸ್ತಾನ ಮತ್ತು ಭಾರತ ಯಾವೆಲ್ಲ ಕ್ಷೇತ್ರಗಳ ಮೇಲೆ ಅಥವಾ ಯಾವೆಲ್ಲ ಏರಿಯಾಗಳ ಮೇಲೆ ಸಹಕಾರವನ್ನು ತೋರಿಸುತ್ತೆ ಅಂತಂದ್ರೆ ಇಲ್ಲಿ ಪ್ರಿಸನರ್ ಕುರಿತು, ಕೈದಿಗಳ ಕುರಿತು, ಹಾಗೆ ಇಲ್ಲಿ ಫಿಶರ್ಮೆನ್. ಸೊ ಇವರ ಒಂದು ಬಂಧನದ ಸಂದರ್ಭದಲ್ಲಿ ಏನ್ ಮಾಡತ್ತೆ ಅಂತಂದ್ರೆ ಸೊ ಎಷ್ಟೆಲ್ಲ ವ್ಯಕ್ತಿಗಳನ್ನ ಪಾಕಿಸ್ತಾನ ಬಂಧಿಸಿದ್ದಾರೆ, ಹಾಗೆ ಭಾರತದವರು ಬಂಧಿಸಿದ್ದಾರೆ. ಸೊ ಈ ರೀತಿಯ ಒಂದು ಮಾಹಿತಿಯನ್ನ ಏನ್ ಮಾಡುತ್ತೆ, ವಿನಿಮಯ ಮಾಡಿಕೊಳ್ಳುತ್ತೆ. ಸೊ ಇದನ್ನ ಈ ರೀತಿಯ ಒಂದು ಡೇಟಾವನ್ನ ನೀವು
ಈ ಪಾಕ್ ಅಂಡ್ ಇಂಡಿಯಾ ರಿಲೇಷನ್ ಕೊಟ್ಟಾಗ ಬಳಸ್ಕೊಳ್ಬಹುದು. ಸೊ ಇಲ್ಲಿ ಡೆಲ್ಲಿ ಒಂದು ಒಪ್ಪಂದ ಅಂತ ಬರುತ್ತೆ. ಸೊ ಈ ಡೆಲ್ಲಿಯ ಒಂದು ಒಪ್ಪಂದ ಪ್ರಕಾರ ಏನಾಗತ್ತೆ ಅಂತಂದ್ರೆ, ಸೊ ಈ ರೀತಿಯ ಒಂದು ಅವರನ್ನ ಅರೆಸ್ಟ್ ಮಾಡಿದಂತ ಕೈದಿಗಳನ್ನ ಅಥವಾ ಈ ಒಂದು ಫಿಶರ್ಮನ್ ಗಳನ್ನ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಹಸ್ತಾಂತರ ಮಾಡ್ಬೇಕಂತ ಹೇಳಿ ಸೊ ಈ ಡೆಲ್ಲಿ ಒಪ್ಪಂದದಲ್ಲಿ ಹೇಳಲಾಗಿದೆ. ಸೊ ಅದರ ಅನ್ವಯ ಏನ್ ಮಾಡಲಾಗಿದೆ, ಸುಮಾರು 2639 ಇಂಡಿಯನ್ಗಳನ್ನ ಹಾಗೆ 71 ಸಿವಿಲಿಯನ್ ಪ್ರಿಸನರ್ಸ್ ಗಳನ್ನ ಏನ್ ಮಾಡಲಾಗಿದೆ ಅಂತಂದ್ರೆ ಬಿಡುಗಡೆ ಮಾಡಲಾಗಿದೆ. ನೆಕ್ಸ್ಟ್ ಆರ್ಟಿಕಲ್, motorcycle theft in Gwalior, first case registered under the BNS bar. Okay. ಸೊ ಇಲ್ಲಿ ಭಾರತೀಯ ನ್ಯಾಯ ಸಂಹಿತ ಅಂದ್ರೆ ಹೊಸದಾಗಿ ಜಾರಿಯಾಗಿರುವಂತಹ 3 ಕಾನೂನುಗಳಲ್ಲಿ ಮೊದಲನೇ ಪ್ರಕರಣ ಎಲ್ಲಿ ಕಂಡು ಬಂದಿದೆ ಅಂತಂದ್ರೆ, ಸೊ ಗ್ವಾಲಿಯರ್ ಎಲ್ಲಿ ಬರುತ್ತೆ, ಇದು ಮಧ್ಯಪ್ರದೇಶನಲ್ಲಿ ಕಂಡು ಬರುತ್ತೆ. ಸೊ ಆ ಒಂದು ಮಧ್ಯಪ್ರದೇಶದಲ್ಲಿ ಗ್ವಾಲಿಯರ್ನಲ್ಲಿ ಸೊ ಇಲ್ಲಿ ಮೋಟಾರ್ ಸೈಕಲ್ ನ ಕಳ್ಳತನ ಮಾಡಿದ್ರಿಂದ ಸೊ ಈ ಒಂದು ಕಾರಣಕ್ಕಾಗಿ ಸೊ ಭಾರತೀಯ ಒಂದು ನ್ಯಾಯ ಸಂಹಿತ ಅನ್ನುವಂತಹ ಒಂದು ಹೊಸ ಕಾನೂನಲ್ಲಿ ಸೊ ಇವರ ವಿರುದ್ಧ ಏನ್ ಮಾಡಲಾಗಿದೆ, ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಗಿದೆ. Yes, now let us see the next article. After scorching June surplus, rainfall prediction in July. Okay. ಸೊ ಇಲ್ಲಿ ಜೂನ್ ಅಲ್ಲಿ ಮಳೆ ಕೊರತೆ ಆಗಿರೋದ್ರಿಂದ ಸೊ ಜುಲೈನಲ್ಲಿ ಅದು ಹೆಚ್ಚಿನ ಒಂದು ಮಳೆ ಆಗ್ಬಹುದು ಅಂತ ಸೊ ಈ ಒಂದು ಆರ್ಟಿಕಲ್ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಗೆ ಹೀಟ್ ವೇವ್ ಬಗ್ಗೆ ಕೊಟ್ಟಿದ್ದಾರೆ. ಹೀಟ್ ವೇವ್ ಅಂತಂದ್ರೆ ಬಿಸಿ ಗಾಳಿ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಕ್ಲೈಮೇಟ್ ಚೇಂಜ್ ಏನು ಹವಾಮಾನ ಬದಲಾವಣೆಯಿಂದಾಗಿ ವರ್ಷದಿಂದ ವರ್ಷಕ್ಕೆ ಸೊ ಇಲ್ಲಿ ಹೀಟ್ ವೇವ್ ಡೇಸ್ ಅಂತ ಬರುತ್ತೆ. ಬಿಸಿ ಗಾಳಿ ದಿನಗಳ ಸಂಖ್ಯೆ ಏನಾಗ್ತಾ ಇದೆ ಅಂತಂದ್ರೆ ಹೆಚ್ಚಾಗ್ತಾ ಇದೆ. ಸೊ ಅದರ ಕುರಿತಾಗಿ ಕೆಲವೊಂದಿಷ್ಟು ಸ್ಟ್ಯಾಟಿಕ್ಸ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ. ಸೊ ಏನಂತಂದ್ರೆ IMD ಇದನ್ನ ಯಾರು ಪ್ರಿಡಿಕ್ಟ್ ಮಾಡ್ತಾರೆ, IMD ಅವರು ಮೇಡ್ ಪಬ್ಲಿಕ್ ಸ್ಟ್ಯಾಟಿಕ್ಸ್ ಶೋವಿಂಗ್ ದಟ್ ದಿಸ್ ಸಮ್ಮರ್, ಈ ವರ್ಷದ ಬೇಸಿಗೆಯಲ್ಲಿ ಏನಾಗಿದೆ ಅಂದ್ರೆ ಇಂಡಿಯಾ ಎಕ್ಸ್ಪೀರಿಯನ್ಸ್ ಅರೌಂಡ್ ಅ ಟೋಟಲ್ ಆಫ್ 536 ಹೀಟ್ ವೇವ್ ಡೇಸ್ ಅನ್ನ ಓಕೆ ಸೊ ಕಂಡಿದೆ. ಹಾಗೆ ವೆನ್ ಕೌಂಟೆಡ್ ಅಕ್ರಾಸ್ ಆಲ್ 36 ಮೆಟ್ರೋಲಾಜಿಕಲ್ ಸಬ್ಮಿಷನ್ ದ ಹೈಯೆಸ್ಟ್ ಸಿನ್ಸ್ 2010. ಸೊ 2010 ನಂತರ ಅತಿ ಹೆಚ್ಚು ಏನಾಗಿದೆ ಅಂದ್ರೆ ಈ 2024ರಲ್ಲಿ ಬಿಸಿ ದಿನಗಳ ಒಂದು ಸಂಖ್ಯೆ ಏನಾಗಿದೆ ಜಾಸ್ತಿ ಆಗ್ತಾ ಇದೆ. ಓಕೆ, ಸೊ ಇದನ್ನು ಕೂಡ ನೀವು ಏನ್ ಮಾಡ್ಬೋದು ಅಂತಂದ್ರೆ ಹೀಟ್ ವೇವ್ಸ್ ಅಂತ ಬಂದಾಗ ಸೊ ಈ ಒಂದು 2024ರಲ್ಲಿ ಸಮ್ಮರ್ ನಲ್ಲಿ ಕಂಡು ಬಂತಹ ಈ ಒಂದು ಬೆಳವಣಿಗೆಯನ್ನ ಆನ್ಸರ್ ಅಲ್ಲಿ ನೀವು ಬಳಸಿಕೊಳ್ಬಹುದು. ಸೊ ಇದಿಷ್ಟು ಈ ದಿನದ ದಿ ಹಿಂದೂ ದಿನಪತ್ರಿಕೆ ಸುದ್ದಿ ವಿಶ್ಲೇಷಣೆ ಆಗಿತ್ತು. ಸೊ ಇವತ್ತು ಪ್ರಿಲಿಮ್ಸ್ ರಿಲೇಟೆಡ್ ಆಗಿರುವಂತಹ ಯಾವುದೇ ಕ್ವಶನ್ಸ್ಗಳನ್ನ ಇದ್ದಿದ್ದಿಲ್ಲ. ಸೊ ಹೀಗಾಗಿ ನಾಳೆಯ ಒಂದು ಆರ್ಟಿಕಲ್ಗಳಲ್ಲಿ ಪ್ರಿಲಿಮ್ಸ್ ರಿಲೇಟೆಡ್ ಆಗಿರುವಂತಹ ಕ್ವಶನ್ಸ್ಗಳನ್ನ ನೋಡಲಿದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.